ನಮಸ್ಕಾರ. ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಸದ್ಯಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಮಧ್ಯದಲ್ಲಿ ಭೀಕರವಾದಂತಹ ಯುದ್ಧ ನಡೀತಾ ಇದೆ. ಇದರಿಂದ ಭಾರತಕ್ಕೂ ಸಹ ಸಾಕಷ್ಟು ಎಫೆಕ್ಟ್ಗಳು ಸದ್ಯಕ್ಕೆ ತಟ್ಟಿರುವಂಥದ್ದು. ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಯುದ್ಧ ಆಗ್ತಾ ಇದೆ, ಇದರಿಂದ ಏನೆಲ್ಲ ಪರಿಣಾಮಗಳು ಭಾರತಕ್ಕೆ ತಟ್ತಾ ಇರುವಂತಹದ್ದು, ಇದರಲ್ಲಿ ಇರಾನ್ ಸ್ಟ್ರಾಂಗ್ ಇದೆಯಾ, ಇಸ್ರೇಲ್ ಸ್ಟ್ರಾಂಗ್ ಇದೆಯಾ, ಅಮೆರಿಕ ಸ್ಟ್ರಾಂಗ್ ಇದೆಯಾ, ಮಧ್ಯದಲ್ಲಿ ಬಂದಿದ್ಯಾವುದು, ಈ ಎಲ್ಲ ವಿಚಾರದ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗಿದ್ದಾರೆ ಗ್ಲೋಬಲ್ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ, ನಿಮಗೂ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಭೀಕರತೆ ತುಂಬ ಅತಿರೇಕಕ್ಕೆ ಹೋಗ್ತಾ ಇರುವಂತಹದ್ದು. ಸದ್ಯದ ಭೀಕರತೆ ಯಾವ ರೀತಿಯಾಗಿದೆ, ಇದರಿಂದ ಏನೆಲ್ಲ ಎಫೆಕ್ಟ್ಗಳು ಸದ್ಯಕ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ? ಈಗ ಇವತ್ತಿನ ನಾನು ಹೇಳ್ತಾ ಇರೋದು, ಇವತ್ತು ಭಾನುವಾರ, ಇವತ್ತಿನ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಭೀಕರತೆ ಇವತ್ತು ತೀರಾನೇ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಯಾಕಂದರೆ ಟ್ರಂಪು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ನೀವು ಓಪನ್ ಮಾಡದಿದ್ರೆ 48 ಗಂಟೆಗಳ ಕಾಲದಲ್ಲಿ ನಿಮ್ಮೆಲ್ಲ ಪವರ್ ಪ್ಲ್ಯಾಂಟ್ನ ನಾಶ ಮಾಡ್ತೀವಿ ಅಂದಿದ್ದಾರೆ. ಇಸ್ರೇಲು ನಿನ್ನೆ ನಟಾನ್ಸ್ ಮೇಲೆ, ನ್ಯೂಕ್ಲಿಯರ್ ಪ್ಲ್ಯಾಂಟ್ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಸೊ ಈ ಥರ ಮತ್ತು ಇರಾನ್ ಅವರು 4000 ಕಿಲೋಮೀಟ್ರ್ ರೇಂಜ್ ಇರುವಂಥ ಮಿಸೈಲ್ಸ್ಗಳನ್ನ ಉಪಯೋಗಿಸಿದ್ದಾರೆ. ಡಿಗಾ ಗಾರ್ಸಿಯಾ ಅಂತ ಒಂದು ಐಲ್ಯಾಂಡ್ ಮೇಲೆ, ಎಲ್ಲಿ ಹತ್ತತ್ರ ನಮಗೆ ಇಂಡಿಯಾಗೆ ಒಂದು ಸ್ವಲ್ಪ ಹತ್ರ ಆಗ್ಬೋದು, ಮಾರಿಷಸ್ಗಿಂತ ಇನ್ನೂ ಹತ್ರ ಆದ ಐಲ್ಯಾಂಡ್ ಡಿಗಾ ಗಾರ್ಸಿಯಾ ಅಂತ. ಸೊ ಅದ್ರ ಮೇಲೆ ದಾಳಿ ಮಾಡಿದ್ದಾರೆ. ಅಂದರೆ 4000 ಕಿಲೋಮೀಟ್ರಷ್ಟು ದೂರ ಹೋಗುವಂಥ ವೆಪನ್ನು, ಬ್ಯಾಲಿಸ್ಟಿಕ್ ಮಿಸೈಲು ಇರಾನ್ ಹತ್ರ ಇದೆ ಅಂದಿದ್ದು ವಿಶ್ವಕ್ಕೆ ಒಂದು ಆಶ್ಚರ್ಯಕರ. ಯಾಕಂದರೆ ಅವ್ರ ಹತ್ರ ಇದ್ದಿದ್ದು ಮ್ಯಾಕ್ಸಿಮಮ್ಮು ಶಾಬಾದ್ 3 ಅಂತ ಎಲ್ಲ ಮ್ಯಾಕ್ಸಿಮಮ್ 2000 ಕಿಲೋಮೀಟ್ರಷ್ಟು ಹೋಗುವಂಥದ್ದೇ ಅಂತ ಅಂದ್ಕೊಂಡಿದ್ರು. ಬಟ್ 4000 ಕಿಲೋಮೀಟ್ರ್ ರೇಂಜು ಅದು ದಾಟಬಲ್ಲದು ಅಂತ ತೋರಿಸಿದೆ ನೆನ್ನೆ. ಅಫ್ಕೋರ್ಸ್ ಅದನ್ನು 2 ಮಿಸೈಲಲ್ಲಿ ಒಂದು ಫೇಲ್ಯೂರ್ ಆಗಿದೆ, ಒಂದು ಮಿಸೈಲು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಸೊ ಅಂಥ ಹಾನಿ ಏನೂ ಆಗಿಲ್ಲ, ಬಟ್ ಅವರ ಶಕ್ತಿ ಏನು ಅಂತ ಪ್ರದರ್ಶಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಟಾನ್ಸ್ ಮೇಲೆ ನಡೆದಿರೋ ದಾಳಿ, ನೆನ್ನೆ ಇಸ್ರೇಲ್ ಅವ್ರು ಮಾಡಿರೋ ದಾಳಿನೂ ಒಂಥರ ಎಲ್ಲೋ ಒಂದು ಈ ಇಂಟರ್ನ್ಯಾಷನಲ್ ಲಾ ಅಗೇನ್ಸ್ಟ್. ಯಾಕಂದರೆ ಹಂಗೆ ಏಕಾಏಕಿ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರೆ, ಅಕಸ್ಮಾತ್ ಅದರಲ್ಲಿ ಏನಾರು ಯುರಾನಿಯಂ ಗ್ಯಾಸಸ್ ಎಲ್ಲ ಇತ್ತು ಅಂತ ಇಟ್ಕೊಂಡು ಏನಾರು ಲೀಕೇಜ್ ಆದರೆ ಅದರಲ್ಲಿರೋ ಗಾಮಾ ರೇಸ್ಗಳು ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ DNA ಸೆಲ್ಸ್ಗಳನ್ನೆಲ್ಲ ಡ್ಯಾಮೇಜ್ ಮಾಡೋಕ್ಬಿಡುತ್ತೆ. ಸೊ ಅದು ಎಷ್ಟು ಪ್ರಮಾಣದಲ್ಲಿ ಅದು ವೇಗವಾಗಿ ಹರಡುತ್ತೆ ಅಂತ, ಅದು ಎಷ್ಟು kg ಇದೆ, ಎಷ್ಟು ಕ್ವಾಂಟಿಟಿಲಿದೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಈ ಥರದಕ್ಕೆ ಎಲ್ಲ ನೋಡ್ತಾ ಇದ್ರೆ, ಈ ದಾಳಿಗಳೆಲ್ಲ ನೋಡಿದ್ರೆ ಯುದ್ಧ ಯಾವ ಕಡೆ ಹೋಗ್ತಿದೆಯಪ್ಪ ಅಂತಲೇ ಅರ್ಥ ಆಗ್ತಿಲ್ಲ. ಇಲ್ಲಿ ಯಾವುದು ಹ್ಯುಮ್ಯಾನಿಟಿ ಅನ್ನೋದಿಲ್ಲ, ಲಾ ಅನ್ನೋದಿಲ್ಲ, ಏನೂ ಇಲ್ಲದೇ ಹೋಗ್ತಾ ಇರೋವಂಥ ಯುದ್ಧ ಇದು. ಸೊ ಅದಕ್ಕೋಸ್ಕರನೇ ಇದು ಯಾವ ಹಂತದಲ್ಲಿ ನಿಲ್ಲುತ್ತೆ, ಎಲ್ಲಿಗೋಗಿ ನಿಲ್ಲುತ್ತೆ ಯುದ್ಧ ಅಂತ ಯಾವಾಗಲೂ ಯಾರ ಕೈಲೂ ಹೇಳೋಕ್ಕಾಗ್ತಾ ಇಲ್ಲ. ಸರ್, ಈಗ ನಾವೆಲ್ಲ ನೋಡ್ತಿದ್ವಿ, ಹೇಳೋದನ್ನು ಕೇಳ್ತಾ ಇದ್ವಿ, ಇರಾನ್ ಈ ಯುದ್ಧ ವಿಚಾರದಲ್ಲಿ ಸ್ವಲ್ಪ ಅಷ್ಟೊಂದು ಮುಂದಿಲ್ಲ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ವಿ. ಯಾಕಂತಂದರೆ ಅಷ್ಟೊಂದು ತಂತ್ರಜ್ಞಾನಗಳು ಅವರಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೇಳ್ತಿದ್ವಿ. ಈಗ F-35 ವಿಮಾನವನ್ನೇ ಹೊಡೆದೋಡಿಸಿದ್ದಾರೆ ಅಂತಂದರೆ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ಇರಾನ್ ಅಂತ? ಅಲ್ಲ, ಇರಾನು ಟೆಕ್ನಾಲಜಿಕಲಿ ದೇ ಆರ್ ಒಂಥರ ಏನಂತಾರೆ ಅಂದರೆ, ಅವರು ದೇ ಆರ್ ಕ್ಲೆವರ್ ಪರ್ಸನ್ಸ್. ಅಕಾಡೆಮಿಕಲಿ ಮತ್ತು ಟೆಕ್ನಿಕಲಿ ಅವ್ರು ಕ್ಲೆವರ್ ಆಗಿದ್ದಾರೆ. ಅಂದರೆ ಅವ್ರೇನು ಅಂಥ ದಡ್ರಂಥ ದೇಶ ಏನಲ್ಲ ಅದು ಒಂದು. ಎರಡನೇದು, ಅವ್ರ ಹತ್ರ ಇನ್ನೂ ಬಲಿಷ್ಠವಾಗಿ ಆಗ್ಬಿಡ್ತಿತ್ತು ಅಕಸ್ಮಾತ್ ಈ ಸ್ಯಾಂಕ್ಷನ್ಸ್ಗಳೆಲ್ಲ ಏರದೆ ಹೋಗಿದ್ರೆ. ಈ ಸ್ಯಾಂಕ್ಷನ್ಸ್ ಏರಿರೋದ್ರಿಂದನೇ ಅವ್ರಿಗೆ ಯಾವುದೇ ವಿಧವಾದ ಏರ್ ಫೋರ್ಸ್ ಇಲ್ಲ, ಏನೂ ಇಲ್ಲ. ಆದರೂ ಇವರು ಒಳಗೇನೆ ಇಷ್ಟು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಟಿ ಮಾಡ್ಕೊಂಡಿದ್ದಾರೆ ಅಂದರೆ, ಸೊ ಅವರ ಏನಂತ ಹೇಳ್ತಾರೆ, ಅವ್ರ ನಾಲೆಜ್ಗೆ, ಅವರಲ್ಲಿರುವ ಒಂದು ಕಿಚ್ಚು, ಅವ್ರ ದೇಶನ ರಕ್ಷಣೆ ಮಾಡ್ಕೊಳ್ಳೋ ಅಂಥ ಒಂದು ಸ್ಟೆಪ್ಸಲ್ಲಿ ಅವರು ಭಾಳನೇ ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ದೇಶಗಳ ಸಪೋರ್ಟ್ ಇಲ್ಲದೇ ಅವರು ಇಷ್ಟು ಮಟ್ಟಕ್ಕೆ ಮುಂದುವರೆದಿದ್ದಾರೆ. ಇಷ್ಟೊಂದು ಸ್ಯಾಂಕ್ಷನ್ಸ್ ಇದ್ರೂ ಈ ಮಟ್ಟಕ್ಕೆ ಡೆವಲಪ್ ಆಗಿದ್ದಾರೆ ಅಂದರೆ ಖಂಡಿತ ಅದೊಂದು
ಶ್ಲಾಘಿಸ್ಬೇಕಾಗಿರೋವಂಥ ವಿಷಯನೇ. ನಾನೇನು ಇರಾನ್ ಪರವಾಗಿ ಮಾತಾಡ್ತಿದ್ದೀನಿ ಅಂತನೋ ಇಲ್ಲ ಇಸ್ರೇಲ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅಲ್ಲ, ನಾನು ಇರೋ ವಾಸ್ತವ ಸ್ಥಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇರಾನ್ ಇಷ್ಟರ ಮಟ್ಟಿಗೆ ಯಾವುದೇ ದೇಶದ ಆಸರೆ ಇಲ್ಲದೆ ಇಲ್ಲಿಗೆ ಬೆಳೆದಿದೆ. ಶಾಯದ್ ಅಂತ ಡ್ರೋನ್ಸು ರಷ್ಯಾ ವಾರ್ನೇ ಒಂದು ಚೇಂಜ್ ಮಾಡಿಬಿಡ್ತು. ನೋಡಿ, ಬರೀ 18 ಲಕ್ಷ ರೂಪಾಯಿ ಡ್ರೋನ್ಸಲ್ಲಿ ಇವರು ಅದನ್ನು ಒಂದು ಡ್ರೋನ್ ಹೊಡೆದ್ರೆ 2 ರಿಂದ 3 ಮಿಸೈಲ್ ಹೊಡಿಬೇಕು ಅದನ್ನು ಸ್ಟಾಪ್ ಮಾಡೋಕ್ಕೆ. ಈಚ್ ಮಿಸೈಲ್ ಬಂದು 40 ಕೋಟಿ 30 ಕೋಟಿ ಆ ಥರ ಮಿಸೈಲು. 18 ಲಕ್ಷ ರೂಪಾಯಿ ಒಂದು ಡ್ರೋನ್ ಉರುಳ್ಸೋಕ್ಕೆ ಇವ್ರು ಹತ್ತತ್ರ 60 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ, ಸೊ ಇದು 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 ಈ ಯಾವ ಮಟ್ಟಕ್ಕೆ ಇರಾನ್ ಫೈಟ್ ಮಾಡ್ತಿದೆ. ಇದರಲ್ಲಿ ಯಾರಿಗೆ ಶಕ್ತಿವಂತರು ಅಂತಲ್ಲ, ಅಮೇರಿಕಾ ಖಂಡಿತ ಶಕ್ತಿವಂತರೇ, ಇಸ್ರೇಲ್ ತುಂಬ ಶಕ್ತಿವಂತರೇ. ಇರಾನ್ ಕಂಪೇರ್ ಮಾಡಿದ್ರೆ ಇವರಿಬ್ಬರು ಶಕ್ತಿ ಭಾಳ ದೊಡ್ಡದು. ಬಟ್ ಇವ್ರು ಮಾಡ್ತಾ ಇರೋವಂಥದ್ದು ನೋಡಿ, ವಾರ್ ಆಫ್ ಅಟ್ರಿಷನ್ ಅಂತ ಕರೀತಾರೆ. ಅಂದರೆ ಈ ಶತ್ರುಗಳ ಹತ್ರ ಏನಿದೆಯೋ ಅದನ್ನು ಖಾಲಿ ಮಾಡಿಸೋದು ಅಷ್ಟೇ. ನೋಡಿ, 18 ಲಕ್ಷ ರೂಪಾಯಿ ಸಣ್ಣ ಡ್ರೋನ್ ಹೊಡೆಯೋದು, ಅವ್ರ ಹತ್ರ 60 ಕೋಟಿ ಮಿಸೈಲ್ ಖರ್ಚು ಮಾಡೋದು. ಸೊ ಇದು ಏನಾಗುತ್ತೆ ಅಂದರೆ, ಅವ್ರ ಹತ್ರನೂ ಮಿಸೈಲ್ಸ್ಗಳು ಜಾಸ್ತಿ ಏನಿಲ್ಲ, ಅವ್ರದ್ದು ಖಾಲಿ ಆಗ್ತಾ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಅವ್ರ ಥರ್ಡ್ ಮಿಸೈಲ್ಸ್ ಇರ್ಬೋದು, PAC-3 ಆಗಿರ್ಬೋದು, ಇಂಥ ಮಿಸೈಲ್ಸ್ಗಳೆಲ್ಲ ಅವರೆಲ್ಲ 500-600 ವರ್ಷಕ್ಕೆ ಮಾಡಿ ಇಟ್ಕೊಂಡಿದ್ದಂಥ ಮಿಸೈಲ್ಸ್ಗಳು. ಅವ್ರದ್ದು ಎಲ್ಲ ಅಷ್ಟೇ ಬೇಗ ಖಾಲಿ ಆಗ್ತಾ ಇದೆ. ಆದರೂ ಅವ್ರು ಹೇಗೋ ಸಪ್ಲೈ ಚೈನ್ನೆಲ್ಲ ರೆಡಿ ಮಾಡಿಕೊಂಡು ಏನೇನಾಗುತ್ತೋ ಅವರು ರೆಪ್ಲೆನಿಷ್ ಮಾಡ್ತಾ ಇದ್ದಾರೆ. ಆದರೂ ಅವ್ರಿಗೆ ದೊಡ್ಡ ಹೊಡೆತದಲ್ಲೇ ಕೊಟ್ಟಿದ್ದಾರೆ. ಅಂದರೆ ಈಗ ಅವರ ನಾಯಕರ ಹತ್ಯೆ ಆದ ಬಳಿಕ ಸರ್ ಎಲ್ಲರಲ್ಲೂ ಒಂದು ಗೊಂದಲಗಳಿತ್ತು. ಸೊ ಖಮೇನಿ ಹತ್ಯೆ ಆದ ಬಳಿಕ ಇರಾನ್ ಸಂಪೂರ್ಣವಾಗಿ ಮುಗ್ದೋಯ್ತು ಅಲ್ಲಿಯ ಸ್ಥಿತಿಗತಿ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇವತ್ತಿನ ಯುದ್ಧವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಇಷ್ಟು ಸಪೋರ್ಟ್ ಹೆಂಗೆ ಸಿಕ್ತು, ಎಷ್ಟು ಸ್ಟ್ರಾಂಗ್ ಹೇಗಾಯಿತು ಅನ್ನುವಂಥದ್ದು. ನೋಡಿ, ಖಮೇನಿ ತೀರೋಗಿದ ತಕ್ಷಣವೇ ಮೊದಲನೇ ದಿವಸ ಇನ್ನೇನು ಇರಾನ್ ಮುಳುಗೆ ಹೋಯ್ತು, ಅಲ್ಲಿರೋ ಜನರುಗಳೆಲ್ಲ ಇನ್ನು ಅವ್ರಿಗೆ ಬೇಕಾಗಿದ್ದಂಥ ನಾಯಕನ ಅವರು ಆಯ್ಕೆ ಮಾಡಿಕೊಂಡು ಬನ್ನಿ ಅಂತ ಟ್ರಂಪ್ ಒಂದು ಕಡೆ ಹೇಳ್ತಾರೆ. ಬಟ್ ಅದೇನಾಗುತ್ತೆ ಅಂದರೆ, ಇರಾನ್ ಎಷ್ಟು ಚೆನ್ನಾಗಿ ಅದನ್ನು ರೀಪ್ಲೇಸ್ಮೆಂಟ್ ಪ್ಲ್ಯಾನ್ಗಳು ತುಂಬಾ ಚೆನ್ನಾಗಿದೆ. ಈ ಒಂದು ಇವನು ಹೋದರೆ ಇವನು ಹೋದರೆ ಇವನು ಅನ್ನೋ ರೀಪ್ಲೇಸ್ಮೆಂಟ್ ಭಾಳ ಚೆನ್ನಾಗಿ ಅವ್ರು ಮಾಡಿಟ್ಕೊಂಡಿದ್ದಾರೆ. ಒಂದು ಎರಡನೇದು, ಈ IRGC ಒಂದು 31 ಸೆಂಟರ್ ಥರ ಇದೆ, ಅವ್ರಿಗೆ ಅವ್ರದ್ದೇ ಇದಾದ ಈಗ ಇದು ಕೊಟ್ಬಿಟ್ಟಿದ್ದಾರೆ. ನೀವು ಏನು ಬೇಕಾದರೂ ರಕ್ಷಣೆ ಮಾಡೋಕ್ಕೆ ನಿಮ್ಮ ಏನಂತಾರೆ ಅವ್ರವ್ರ ರೆಜಿಮೆಂಟ್ಸ್ಗಳು ಏನಿದ್ದಾವೆ, 31 ರೆಜಿಮೆಂಟ್, ನೀವೇ ಸ್ವತಂತ್ರವಾಗಿ ಡಿಸಿಷನ್ ತಗೊಂಡು ನೀವೇ ಕಾಪಾಡಿಕೊಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ಭಾಳ ಚೆನ್ನಾಗಿ ಅವರು ಡಿಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದೇ ಕಡೆ ಅವರು ಆಡಳಿತ ಇಟ್ಕೊಳ್ದೇನೆ ಡಿಸೆಂಟ್ರಲೈಸ್ ಮಾಡಿ ಯುದ್ಧನ ನಡೆಸಬೇಕು. ಯುದ್ಧ ನಡೆಸೋಷ್ಟು ದಿವಸನೂ ಇರಾನ್ ಗೆದ್ದಂಗೆ. ಯಾವಾಗ ಯುದ್ಧ ಅನ್ನೋದು ನಿಲ್ಲಿಸ್ತೀವೋ, ಯಾವಾಗ ಝೀರೋ ಆಗ್ತೀವೋ ಇರಾನ್ ಸೋತಂಗೆ. ಇವತ್ತು ಅವರು 1000 ಬಾಂಬ್ ಹೊಡೆಯೋ ಕಡೆ ಇರಾನ್ ಒಂದು ಹೊಡೆದ್ಬಿಟ್ಟು ನಾಶ ಮಾಡಿದ್ರು ಸಾಕು, ಅದು ಯುದ್ಧ ನಡೀತಾನೆ ಇದೆ ಅಂತ. ಅಫ್ಕೋರ್ಸ್ ಇದರಲ್ಲಿ ಚೈನೀಸ್ನ ಮತ್ತು ರಷ್ಯಾನ ಬಲನೂ ಇದೆ ಇವ್ರದ್ರಲ್ಲಿ. ಯಾಕಂದರೆ ಇವ್ರಿಗೆ ನಿಖರವಾಗಿ ಇಂಥ ಜಾಗದಲ್ಲಿ ಹಿಂಗೆ ಹೊಡಿಬೇಕು ಅನ್ನೋಕ್ಕೆ GPS ಲೊಕೇಶನ್ಸ್, ಅಂದರೆ ನಾವು GPS ಹೆಂಗೆ ಯೂಸ್ ಮಾಡ್ತೀವೋ, ಚೈನಾ ಅವರು ಬೈಡು ಅಂತ ಯೂಸ್ ಮಾಡ್ತಾರೆ, ರಷ್ಯಾ ಅವರು ಗ್ಲೋನಸ್ ಅಂತ ಯೂಸ್ ಮಾಡ್ತಾರೆ. ಈ ಥರ ಎಲ್ಲ ಟೆಕ್ನಾಲಜಿಗಳ ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ. ಸೊ ಬಟ್ ಮಿಸೈಲ್ಸು ಕೊಟ್ಟಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ನೋಡಿ, ಚೈನಾ ಮತ್ತು ಇರಾನ್ ಮಧ್ಯೆ ರೋಡ್ ರೇಸು ಇದೆ. ಸೊ ಏನೇನು ಸಪ್ಲೈ ಆಗಿದೆ, ಇವ್ರಿಗೆ ಏನೇನು ಟೆಕ್ನಾಲಜಿ ಕೊಟ್ಟಿದ್ದಾರೆ, ಯಾವ ಮಿಸೈಲ್ಸ್ ಕೊಟ್ಟಿದ್ದಾರೆ ಚೈನಾ ಮತ್ತು ರಷ್ಯಾ. ಯಾಕಂದರೆ ರಷ್ಯಾ ಕಷ್ಟದಲ್ಲಿದ್ದಾಗ 2022ರಲ್ಲಿ ಇವರು ಶಾಯದ್ 138 ಡ್ರೋನ್ಸ್ಗಳನ್ನೆಲ್ಲ ರಷ್ಯಾಗೆ ಒಂದು ಲೈನೇ ಸೆಟಪ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಲೈನೇ ಮಾಡಿಕೊಟ್ರು ಅವರು. ಅದು ವಿಶ್ವದಲ್ಲಿ ಅದು ಒಂಥರ ಸ್ಟ್ರಾಂಗೆಸ್ಟ್ ಇದು ಡ್ರೋನ್ಸ್. ಸೊ ಆ ಥರ ಮಾಡಿಕೊಟ್ಟು ರಷ್ಯಾ ವಾರ್ನ ಭಾಳನೇ ಸಹಾಯ ಮಾಡಿದ್ದಾರೆ ಇರಾನ್ ಅವರು. ಸೊ ಈ ಒಂದು ಸಹಾಯಕ್ಕೆ ರಷ್ಯಾ ಯಾವ ಥರ ಇವ್ರಿಗೆ ಸಪೋರ್ಟ್ ಮಾಡಿದೆ ಒಳೊಳಗೆ ಅಂತ ನಮಗೂ ಗೊತ್ತಿಲ್ಲ. ಸೊ ಈಗ ವಾರ ಆಗ್ತಾನೆ ನಾವು ನೋಡ್ತಾ ಇದ್ದೀವಿ ಏನು ಟೆಕ್ನಾಲಜಿ ಇದೆ, ಹೇಗೆ ಬಳಸ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸರಿ, ಈಗ ಇದು ಎಲ್ಲವನ್ನ ನೋಡ್ತಾ ಹೋದಾಗ, ಯಾಕಂತಂದರೆ ಅಮೇರಿಕವನ್ನು ಶ್ರೀಮಂತರ ರಾಷ್ಟ್ರ ಅಂತ ನಾವೆಲ್ಲ
ನಾವೆಲ್ಲ ಹೇಳ್ತೀವಿ. ಈಗ ಅಮೇರಿಕಾ ಸ್ಟ್ರಾಂಗ್ ಇದೆಯಾ, ಇದರಲ್ಲಿ ಇರಾನ್ ಸ್ಟ್ರಾಂಗ್ ಇದೆಯಾ ಅನ್ನುವಂಥದ್ದು. ಇದರಲ್ಲಿ ಇದೊಂಥರ ಅಸಿಮೆಟ್ರಿ ವಾರ್. ನೀವು ಅಮೇರಿಕಾನ ಇರಾನ್ನ ಕಂಪೇರ್ ಮಾಡೋಕ್ಕಲ್ಲ. ಅಮೇರಿಕ ವಿಶ್ವದ ವಿಶ್ವ ಗುರು ಅಂತಲೂ ಹೇಳೋದು ತಪ್ಪಿಲ್ಲ, ವಿಶ್ವದಲ್ಲೇ ಅತ್ಯಂತ ಬಲಿಷ್ಠವಾದ ರಾಷ್ಟ್ರ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಅಮೇರಿಕಾನ ನೀವು ಹೋಗಿ ಇರಾನ್ ಕಂಪೇರ್ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಇರಾನ್ ಎಷ್ಟು ದಿವಸ ಈ ಯುದ್ಧನ ನಡೆಸೋ ಅಷ್ಟು ಶಕ್ತಿ ಇದೆಯೋ ಅಷ್ಟು ದಿವಸ ಅವರು ಸ್ಟ್ರಾಂಗೆ. ಅಮೇರಿಕಾ ಯಾವತ್ತಿದ್ರೂ ಸ್ಟ್ರಾಂಗೆ. ಬಟ್ ಇರಾನ್ ಇದನ್ನ ಎಷ್ಟು ದಿವಸ ತಡೀತಾರೆ, ಎಷ್ಟು ದಿವಸ ನಡೆಸ್ತಾರೆ. ಈಗ ಆಫ್ಘಾನಿಸ್ತಾನ್ ಮೇಲೂ ಅಮೇರಿಕಾ ಯುದ್ಧ ಮಾಡ್ತು, ಅಲ್ಲೂ ಅಮೇರಿಕಾ ಏನು ಗೆಲ್ಲಕ್ಕಾಗಲಿಲ್ಲ. 20 ವರ್ಷ ಆದಮೇಲೆ ಬಿಟ್ಕೊಡೋ ಅಂಥ ಪರಿಸ್ಥಿತಿ ಬಂತು. ವಿಯಟ್ನಾಮಲ್ಲೂ ಮಾಡ್ತು, ಅಲ್ಲೂ ಬಿಟ್ಕೊಟ್ಟು ಇವತ್ತು ಕಮ್ಯುನಿಸ್ಟ್ ರೂಲೇ ನಡೀತಾ ಇದೆ, ಆ ಪರಿಸ್ಥಿತಿ ಬಂತು. ಸೊ ಲಿಬಿಯಾಲ್ ಮಾಡ್ತು, ಲಿಬಿಯಾ ದೇಶ ಸಕ್ಸಸ್ ಆಯ್ತಾ ಗೊತ್ತಿಲ್ಲ. ಇರಾಕಲ್ಲಿ ಮಾಡ್ತು, ಸುಮ್ಮನೆ ಡಿಸ್ಟ್ರಾಯ್ ಮಾಡ್ತು. ಕೊನೆಗೆ ಅಲ್ಲಿದ್ದವ್ರನ್ನ ISIS ಉಗ್ರನಾಗಿ ಕನ್ವರ್ಟ್ ಮಾಡಿದ್ರು, ಇಡೀ ಗ್ಲೋಬಲ್ಗೆ ಒಂದು ಆತಂಕ ತಂದಿಟ್ರು. ಸೊ ಅಮೇರಿಕಾ ಎಲ್ಲಿ ಕಾಲಿಟ್ರು ಈ ಥರ ಒಂದು ತಾರ್ಕಿಕ ಅಂತ್ಯ ಕಂಡು ಆ ದೇಶನ ಇಂಪ್ರೂವ್ ಮಾಡಿರೋ ಅಂಥದ್ದು ನಿರ್ದೇಶನಗಳೇ ಇಲ್ಲ. ಎಲ್ಲ ಹಾಳು ಮಾಡಿ ಬಂದಿರೋದೇ ಅಷ್ಟೇ ನಿರ್ದೇಶನಗಳು. ಸೊ ಇಲ್ಲೂ ಅಷ್ಟೇ, ಎಲ್ಲಿ ತನಕ ಇರಾನ್ ತಡೆಯಬಲ್ಲೋದೋ ಅಲ್ಲಿ ತನಕ ಇರಾನ್ ಗೆಲ್ತಾನೆ ಇದೆ ಅಂತಲೇ ಹೇಳ್ಬೋದು ಅಷ್ಟೇ. ಸರ್, ಈಗ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ಅಮೇರಿಕ ನಿರೀಕ್ಷೆ ಮಾಡಿತ್ತಾ? ಅಮೇರಿಕಾ ಅವರು ನಿರೀಕ್ಷಣೆ ಮಾಡಿರಲಿಲ್ಲ. ಅಂದರೆ ಗಲ್ಫ್ ಮೇಲೆ ದಾಳಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಅಂದರೆ ಅವ್ರು ಏನು ಅಂದ್ಕೊಂಡ್ರು, ಈ ರೆಜಿಮ್ನ ಅಯತುಲ್ಲಾ ಖಮೇನಿನ ಎತ್ತಿದ ತಕ್ಷಣವೇ ಅಲ್ಲಿ ಇರಾನು ಒಂದು ಥರ ಸೈಲೆಂಟಿಗೆ ಬಂದ್ಬಿಟ್ಟು ಸರೆಂಡರ್ ಆಗಿ ಒಂದು ಲೀಡ್ರು ಚೇಂಜ್ ಆಗ್ತಾರೆ ಅನ್ನೋ ಒಂದು 80-90% ಅಷ್ಟು ಗೊತ್ತಿತ್ತು, ಅಷ್ಟರಲ್ಲಿದ್ದರು. ಬಟ್ ಕೆಲವು ಮಾಹಿತಿಗಳಿತ್ತು, ಇರಾನ್ ಅವ್ರ ಹತ್ರ ವೆಪನ್ಸ್ ಇದೆ, ಡಿಸ್ಟ್ರಾಯ್ ಮಾಡ್ತಾರೆ, ಈ ಕತಾರ್ಗೆ ಮತ್ತು ಕುವೈಟ್ಗೆಲ್ಲ ಏಟ್ ಆಗ್ಬೋದು ಅಂತ ಇತ್ತು. ಬಟ್ ಇದು ಇಷ್ಟರ ಮಟ್ಟಿಗೆ ಹಾನಿ ಮಾಡ್ತಾರೆ ಅಂದ್ಕೊಳ್ಳಿಲ್ಲ. ಬರೀ ಮಿಲ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಇತ್ತು. ಬಟ್ ಮಿಲ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಅವರು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವಾಲ್ವ್ ಮಾಡ್ತಾರೆ, ಡಿಸಾಲಿನೇಷನ್ ಪ್ಲ್ಯಾಂಟ್ ಹಾಳು ಮಾಡ್ತಾರೆ. ಡಿಸಾಲಿನೇಷನ್ ಅಂದರೆ ಅವರು ಉಪ್ಪು ನೀರನ್ನ ಡಿಸ್ಟಿಲ್ ಮಾಡಿ ಕುಡಿಯೋ ನೀರನ್ನು ಆಗಿ ಮಾಡ್ಕೋತಾರೆ. ಅಂದರೆ ಅದೇ ಅವ್ರ ಮೆಜಾರಿಟಿ ಕುಡಿಯೋ ನೀರು ಅಂದರೆ. ಯಾಕಂದರೆ ನೀರಿಗೆ ತುಂಬ ಕಾಸ್ಟ್ಲಿ ಆಯಿಲ್ಗಿಂತ ಅಲ್ಲೆಲ್ಲ. ಬಟ್ ಅವ್ರು ಡಿಸಾಲಿನೇಷನ್ ಪ್ಲ್ಯಾಂಟ್ಗಳನ್ನೇ ಹೊಡೆದಾಕಿದ್ರೆ ಅವ್ರಿಗೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ, ಅದನ್ನು ಹಾಳು ಮಾಡ್ತಾರೆ. ಜೊತೆಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಯಾವತ್ತೂ 50 ವರ್ಷಗಳಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಮಾಡೇ ಇರಲಿಲ್ಲ ಇರಾನು. ಈ ಥರ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಇವರು ಸ್ಟಾಪ್ ಮಾಡ್ತಾರೆ. ಈ ಮಟ್ಟಕ್ಕೆ ಅವ್ರು ತಗೊಂಡೋಗ್ತಾರೆ ಅನ್ನೋ ಒಂದು ವಿವೇಚನೆ ಕೂಡ ಅಮೇರಿಕಾಗೆ ಇರಲಿಲ್ಲ. ಪ್ಲಸ್ ಅವ್ರ ಹತ್ರ ಇದ್ದಿದ್ದೇನು 2000 ಅಷ್ಟು ದಾಟ್ಬೋದು ಆ ವೆಪನ್ ಮಿಸೈಲ್ ಅನ್ನೋದೊಂದು ಬಿಟ್ಟರೆ, ಈ ಥರ 4000 ಕಿಲೋಮೀಟ್ರಷ್ಟು ಹೋಗೋವಂಥ ಮಿಸೈಲ್ ಇದೆ ಅನ್ನೋದು ಅವ್ರಿಗೆ ನೆನ್ನೆನೇ ಗೊತ್ತಾಗಿರೋದು. ಸೊ ಅಮೇರಿಕಾಗೆ ಇದೊಂಥರ ಆಶ್ಚರ್ಯನೇ ಅಂತಲೇ ಹೇಳ್ಬೋದು. ಸೊ ಇಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಯುದ್ಧ ಅನ್ನೋದು ಅವರು ನಿರೀಕ್ಷಿಸಿರಲಿಲ್ಲ. ಈಗ ಅವ್ರಿಗೆ ಆಚೆ ಬರಬೇಕು, ಇದರಿಂದ ಹೇಗೆ ಆಚೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಏನರಲ್ಲಿ ನಾವು ಗೆದ್ವಿ ಅಂತ ಆಚೆ ಬರಬೇಕು ಅಂತ ಹೇಳ್ಕೊಳಕ್ಕೆ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಫುಲ್ ಝೀರೋ ಮಾಡಿಬಿಟ್ಟು ಎಲ್ಲ ಶಿಪ್ಸ್ಗಳು ಹೋಗಂಗೆ ಮಾಡಿದ್ರೆ ನಾವು ಗೆದ್ವಾ, ಅಲ್ಲಿಗೆ ರೆಜಿಮ್ ಚೇಂಜ್ ಬಿಟ್ಬಿಟ್ರೆ ಆಸೆ ಗೊತ್ತಿಲ್ಲ. ರೆಜಿಮ್ ಚೇಂಜ್ ಮಾಡಿ ಅವ್ರು ಬೇಕಾಗಿರೋವಂಥ ಲೀಡ್ರನ್ನ ಕೂಡಿಸೋ ಅಷ್ಟು ಶಕ್ತಿ ಅಂತೂ ಈಗ ಯಾರು ಅಮೇರಿಕಾ ಕೈ ಇಡಲ್ಲ. ಯಾಕಂದರೆ ಅಲ್ಲಿ ಸೈನಿಕರನ್ನ ಒಳಗಡೆ ನುಗ್ಗಿಸ್ಬೇಕು. ಸೈನಿಕರ ಒಳಗಡೆ ಹೋಗದೆ ಬರೀ ಮೇಲ್ಗಡೆ ಮಿಸೈಲ್ಸ್ಗಳಿಂದ ಒಂದು ರೆಜಿಮ್ ಚೇಂಜ್ ಮಾಡ್ತೀನಿ ಅನ್ನೋದು ಸುಳ್ಳು. ಸೊ ಅದು ಮಾಡ್ತಾರ ಗೊತ್ತಿಲ್ಲ. ಕಾರ್ಗ್ ಐಲ್ಯಾಂಡ್ನ ವಶಪಡಿಸ್ಕೊಂಡ್ರೆ ಗೆಲ್ತೀವಿ ಅಂತಾರ ಗೊತ್ತಿಲ್ಲ. ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳನ್ನೆಲ್ಲ ಹೊಡೆದಾಕ್ಬಿಟ್ವಿ ಅಂದರೆ ಗೆಲ್ತೀವ ಅದು ಗೊತ್ತಿಲ್ಲ. ಯಾಕಂದರೆ ನ್ಯೂಕ್ಲಿಯರ್ ಯುರಾನಿಯಮ್ ಅವರೆಲ್ಲೋ ಎನ್ರಿಚ್ಡ್ ಯುರಾನಿಯಮ್ ಎಲ್ಲೋ ಔಸಿಟ್ಟಿರ್ಬೋದು, ಅದನ್ನ ಹೆಂಗೆ ಕಂಡುಹಿಡಿಯೋದು? ಇವ್ರು ಒಳಗಡೆ ಹೋಗ್ದೇನೆ ಅದು ಒಂದೇ ಕಡೆ ಇದೆಯಾ, ನಾನಾ ಕಡೆ ಇದೆಯಾ, ಅದನ್ನ ಹೆಂಗೆ ವಾಪಸ್ ತರಬೇಕು ಅದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಇಲ್ಲ. ಸೊ ಯಾವ ವಿಷಯದಲ್ಲಿ ಗೆದ್ದೆ ಅಂತ ಹೇಳ್ಕೊಂಡು ಆಚೆ ಬರಬೇಕಪ್ಪ ಅಂತ ಅವ್ರಿಗೆ ಒಂಥರ ತಳ್ಮಳಿಸ್ತಿದ್ದಾರೆ. ಸೊ ಅವ್ರಿಗೂ ಇದನ್ನು ಕಂಟಿನ್ಯೂ ಮಾಡೋ ಅಂಥ ಆಸೆನೂ ಇಲ್ಲ. ಯಾಕಂದರೆ ಟ್ರಂಪ್ಗೆ ಅವ್ರದ್ದೇ ಆದ ವಿರೋಧ ಜಾಸ್ತಿ ಹೆಚ್ಚಿದೆ. ಜೊತೆಲಿ ಯಾವಾಗ ಈ ಬಾಡಿ ಬ್ಯಾಗ್ಸ್ ಅಂದರೆ ಯಾವಾಗ ಸೈನಿಕರುಗಳು ಏನಾರು ಅಮೇರಿಕಾ ಕಡೆ ತೀರಾ ಸಾವು ನೋವುಗಳಾಗಿ ಬಾಡಿ ಬ್ಯಾಗ್ ಆಗಿ ವಾಪಸ್ ಬಂದರೆ ಅವನು ಟ್ರಂಪ್ ರೇಟಿಂಗು ತುಂಬಾ ಕಮ್ಮಿ ಆಗಿದೆ. ಈಗಾಗಲೇ ನವಂಬರಲ್ಲಿ ಒಂದು ಮಿಡ್ ಟರ್ಮ್ ಎಲೆಕ್ಷನ್ ಇದೆ, ಅದರಲ್ಲಿ ಏನಾರ ಸೋಲೋ ಅಂಥ ಸ್ಥಿತಿ ಟ್ರಂಪ್ಗೆ ಆಗಲೇ ಬಂದ್ಬಿಟ್ಟಿದೆ.
ಸೊ ಇದೆಲ್ಲ ನೋಡ್ಕೊಳಕ್ ಹೋದ್ರೆ ಇದರಿಂದ ಎಷ್ಟು ಬೇಗ ಆಚೆ ಬರ್ತೀನಿ ಅಂತ ಟ್ರಂಪ್ಗೂ ತಲೆಯಲ್ಲಿ ಯಾಕಪ್ಪ ನಾನು ಇದಕ್ಕೆ ಕೈ ಇಟ್ಟೆ ಅನ್ನೋದೊಂದು ಅವ್ರಿಗೂ ಈಗ ಒಂದು ಮನವರಿಕೆ ಅಂತ ಆಗಿದೆ. ಬಟ್ ಹೆಂಗ್ ಆಚೆ ಬರಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಅಂದಾಜು ಮೇಲೆ ಹೇಳೋದಾದ್ರೆ ಎಷ್ಟು ವರ್ಷ ಬೇಕಾಗ್ಬೋದು ಸರ್? ಇರಾನ್ಗೆ ಎಷ್ಟು ವರ್ಷ ಬೇಕಾಗ್ಬೋದು ಚೇತರಿಸ್ಕೊಳ್ಳೋದಕ್ಕೆ, ಜೊತೆಗೆ ಅಮೆರಿಕಾಗೆ ಎಷ್ಟು ವರ್ಷ ಬೇಕಾಗ್ಬೋದು? ಅಮೆರಿಕಾ ಚೇತರಿಸ್ಕೊಳ್ಳುತ್ತೆ, ಯಾಕಂದ್ರೆ ಅಮೆರಿಕಾ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಏನು ಡ್ಯಾಮೇಜ್ ಆಗಿಲ್ಲ, ಅಮೆರಿಕಾಗೇನು ಡ್ಯಾಮೇಜ್ ಆಗಿಲ್ಲ. ಬಟ್ ಅಫ್ಕೋರ್ಸ್ ಅವರ ಎಕನಾಮಿ ಮೇಲೆ ಭಾಳನೇ ಹೊಡೆತ ಬಿದ್ದಿದೆ ಈಗಾಗಲೇ. ಅದು ಅವರು ಫ್ರೆಜೈಲ್ ಎಕನಾಮಿ, ಅವ್ರದ್ದೇನು ಎಕನಾಮಿ ಭಾಳ ಸ್ಟ್ರಾಂಗ್ ಇರಲಿಲ್ಲ. ಜೊತೆಲಿ ಈಗ $200 ಬಿಲಿಯನ್ ಬೇರೆ ಟ್ರಂಪ್ ಕೇಳ್ತಾ ಇದ್ದಾರೆ. ಇದೆಲ್ಲ ನೋಡಕ್ ಹೋದ್ರೆ ಎಕನಾಮಿ ಮೇಲೆ ಭಾಳನೇ ಒತ್ತಡ ಇದೆ ಅಮೆರಿಕಾದಲ್ಲಿ. ಅವ್ರು ಸುಧಾರಿಸ್ಕೊಳಕ್ಕೆ ಭಾಳ ವರ್ಷಗಳೇ ಬೇಕು, ಎಕನಾಮಿ ಸ್ಟೇಬಲ್ ಬರಬೇಕು ಅಂದರೆ. ಇರಾನ್ ಅಫ್ಕೋರ್ಸ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಭಾಳ ಮಟ್ಟಿಗೆ ಹಾಳಾಗಿದೆ. ಮತ್ತೆ ಆ ದೇಶ ಕಟ್ಟಿ ಮತ್ತೆ ಮೊದ್ಲಂಗೆ ಬರೋಕ್ಕೆ ಅವರೊಂದು 15-20 ವರ್ಷದಿಂದ ಹೋಗಿದ್ದಾರೆ ಈಗ. ಸರ್, ಈಗ ವಿಯೆಟ್ನಾಂ ಯುದ್ಧದಲ್ಲಿ ಸೋತ ರೀತಿಯಲ್ಲಿ ಇಲ್ಲಿನೂ ಸೋಲುವಂಥ ಚಾನ್ಸಸ್ ಏನಾದರೂ ಇದೆಯಾ? ನೋಡಮ್ಮ, ಆಫ್ಘಾನಿಸ್ತಾನಲ್ಲಿ ಅವ್ರು ಗೆಲ್ಲೇ ಇಲ್ಲ. ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿರೋ ಟೆರೈನ್ ಹೆಂಗಿರುತ್ತೆ ಅಂದರೆ ಬರೇ ಬೆಟ್ಟ ಗುಡ್ಡ ಕಾಡುಗಳು. ಈಗ ವೀರಪ್ಪನ್ನ ಸಾಯಿಸೋಕ್ಕೆ ಎಷ್ಟು ವರ್ಷಗಳ ಕಾಲ ಪೊಲೀಸರು, ಇಡೀ ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಪೊಲೀಸು, ಕೊನೆಗೆ ಸೆಂಟ್ರಲ್ ರಿಸರ್ವ್ ಪೊಲೀಸು ಎಲ್ಲ ತಗೊಂಡ್ರು 15-20 ವರ್ಷಕ್ಕೆ ಬೇಕಾಗಿತ್ತು ಯಾರು ಒಬ್ಬ ವೀರಪ್ಪನ ನೋಡಿಯೋಕ್ಕೆ. ಸೊ ಇದು ದೊಡ್ಡ ದೇಶ. ಇರಾನ್ ಅನ್ನೋದು ಸಣ್ಣ ದೇಶ ಅಲ್ಲ, ಭಾರತದ ಅರ್ಧಕ್ಕಿದೆ ದೇಶ ಅದು. ಪ್ಲಸ್ ಆಫ್ಘಾನಿಸ್ತಾನ್ ನೋಡಿದ್ರೆ ಅದರ 2ರಷ್ಟಿದೆ ಇರಾನು. ಸೊ ಅಲ್ಲೂ ಬೆಟ್ಟ ಗುಡ್ಡ ಪ್ರದೇಶ ಜಾಸ್ತಿ ಇದ್ದಾವೆ ಇರಾನಲ್ಲಿ. ಸೊ ಎಲ್ಲಿ ಆ ಒಂದು ಇದನ್ನು ಎಲ್ಲಿ ಅವಸ್ಕೊಂಡು ಎಲ್ಲಿಂದ ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ ಹೊಡಿಯೋಕ್ಕೆ ಶುರು ಮಾಡಿದ್ರು ಅದು ಗೆರಿಲ್ಲಾ ವಾರ್ಫೇರ್ ಅಂತ ಕರೀತಾರೆ. ಆ ಗೆರಿಲ್ಲಾ ವಾರ್ಫೇರಲ್ಲಿ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಸೊ ಅಮೇರಿಕನ್ಸ್ಗೆ ಗೊತ್ತಿರಲ್ಲ ಯಾವಾಗ ಅಟ್ಯಾಕ್ ಆಗುತ್ತೆ, ಯಾರು ಬರ್ತಾರೆ, ಯಾವಾಗ ಹೊಡಿತಾರೆ, ಏನೂ ಗೊತ್ತಾಗಲ್ಲ. ಸೊ ಅದರಿಂದ ಅಷ್ಟು ಈಸಿಯಾಗಿ ಯುದ್ಧ ಗೆದ್ದುಬಿಟ್ವಿ, ಇವ್ರನ್ನ ಮಣಿಸ್ಬಿಡ್ತೀವಿ ಅಂತ ಹೇಳೋದು ಅಷ್ಟು ಸುಲಭವಾದ ಮಾತಲ್ಲ. ಅದು ನಡೀತಾನೆ ಇರುತ್ತೆ. ಅಮೇರಿಕನ್ಸ್ ಹೋಗಿ ಕೂತ್ಕೊಂಡ್ರು ನಡೀತಾನೆ ಇರುತ್ತೆ. ಈಗ ಖಮೇನಿ ಬಂದು ಅವನೊಂಥರ ಧರ್ಮಗುರು. ಅಫ್ಕೋರ್ಸ್ ಅಲ್ಲೊಂದು 20-30% ಜನ ಅವ್ನ ಪರವಾಗಿರ್ಬೋದು, 70% ವಿರೋಧವಾಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ 20-30% ಜನನೇ ಇವ್ರಿಗೆ ತೊಂದರೆ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಅವರೇ ಕೊನೆಗೆ ಒಂಥರ ಐಸಿಸ್ ಥರ ಉಗ್ರಗಳಿಗಾಗಿ ತಿರ್ಗಾ ಇವ್ರ ಮೇಲೆ ಅಲೆ ಮಾಡೋದು, ಕಂಟಿನ್ಯೂಸ್ ಪ್ರಾಬ್ಲಮ್ ಮಾಡ್ತಾ ಇರೋದು. ಈ ಥರ ಆಫ್ಘಾನಿಸ್ತಾನಲ್ಲಿ ಹೆಂಗಾಯ್ತೋ ಅದೇ ಥರ ಇಲ್ಲೂ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಅಂದರೆ ಸರ್ ಈಗ ಏನು ಇರಾನ್ ಮೇಲೆ ಯುದ್ಧಕ್ಕೂ ಮುಂಚಿತವಾಗಿ ಅವ್ರಿಗೆ ಏನಾದ್ರು ಮುನ್ಸೂಚನೆ ಏನಾದ್ರು ಸಿಕ್ಕಿತ್ತಾ? ಹೇಗೆ ಮಾತುಕತೆ ನಡೀತಿತ್ತು. ಮಾತುಕತೆ ಫಸ್ಟ್ ಟೈಮಲ್ಲೂ ಮಾತುಕತೆ ಮಧ್ಯದಲ್ಲಿ ಇವ್ರು ಯುದ್ಧ ಮಾಡಿಬಿಟ್ರು. 2ನೇ ಸಲಿನೂ ಮಾತುಕತೆ ನಡೀತಿತ್ತು, ಚೆನ್ನಾಗೇ ನಡೀತಿತ್ತು ಅಂತ ಒಂದು ಇತ್ತು. ಬಟ್ ಏನಂದರೆ ಇವ್ರ ಮಾತುಕತೆಯಲ್ಲಿ ಇವ್ರು ಏನು ಹಾಕಿದ್ರು ಇದರಲ್ಲಿ ಅಂದರೆ ಯುರಾನಿಯಂ ಎನ್ರಿಚ್ಮೆಂಟ್ ಒಂದೇ ಅಲ್ಲ, ನೀವು ಬ್ಯಾಲಿಸ್ಟಿಕ್ ಮಿಸೈಲ್ಸು ಸರೆಂಡರ್ ಮಾಡಬೇಕು, ರೆಜಿಮು ಚೇಂಜ್ ಮಾಡಬೇಕು, ಇವೆಲ್ಲ ಹಾಕಿದ್ರು. ಸೊ ಇವೆಲ್ಲ ಯಾಕೆ ಇರಾನ್ ಒಪ್ಕೋತಾನೆ? ಎಲ್ಲಾನು ಕೊಟ್ಬಿಟ್ಟು ಅವನೇನು ನಗ್ನವಾಗಿ ನಿಂತ್ಕೋತಾನ? ಈ ಮಿಸೈಲ್ಸು ಕೊಟ್ಬಿಟ್ಟು ಅಲ್ಲಿ ರೆಜಿಮು ಕೊಟ್ಬಿಟ್ಟು ಎಲ್ಲ ಬಾಗಿಲು ಓಪನ್ ಮಾಡಿಬಿಟ್ಟು ಕೂತ್ಕೊಳ್ಳೋಕ್ಕೆ ಅದೇನು ಸಣ್ಣ ದೇಶ ಏನಲ್ಲ. ಅವ್ರಿಗೆ ಆದ ಒಂದು ಸಾವರ್ನಿಟಿ ಕಾಪಾಡ್ಕೋಬೇಕು, ಅವ್ರ ಸಾರ್ವಭೌಮತ್ವ ಕಾಪಾಡಬೇಕು, ನಮ್ಮದೇ ಆದ ದೇಶ ರಕ್ಷಣೆ ಬೇಕು ಅನ್ನೋದು ಅವ್ರಿಗೂ ಇರುತ್ತೆ. ಎಲ್ಲಾನು ಬಿಟ್ಕೊಡೋಕೆ ಯಾವ ದೇಶನೂ ಒಪ್ಕೊಳ್ಳಲ್ಲ. ಸೊ ಪ್ರಾಬಬ್ಲಿ ಯುರೇನಿಯಮ್ಗೆ ಅವ್ರು ಒಪ್ಕೊಂಡಿದ್ರು, ಎನ್ರಿಚ್ಮೆಂಟ್ ಮಾಡಲ್ಲ, ನಮಗೇನು ನ್ಯೂಕ್ಲಿಯರ್ ವೆಪನ್ ಬೇಕು ಅನ್ನೋದು ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಜೊತೆಲಿ ನಮ್ಮ ಧರ್ಮದಲ್ಲಿ ನ್ಯೂಕ್ಲಿಯರ್ ಇಟ್ಕೊಂಡು ನಾಶ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ. ಸೊ ನಮ್ಗೆ ಬೇಡ ಅಂತ ಅವ್ರು ಕ್ಲಿಯರಾಗಿ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ಮಾತುಕತೆ ಮೂಲಕ ಬಗೆಹರಿಸ್ಕೋಬೋದಾಗಿತ್ತು. ಬಟ್ ಇಸ್ರೇಲ್ಗೆ ಏನು ಅನಿಸ್ತಿತ್ತು ಅಂದರೆ ಇರಾನ್ ಎಷ್ಟು ದಿವಸ ಇದ್ದರೂ ಅಲ್ಲಿ ತನಕ ಆ ಶತ್ರುತ್ವ ಇದ್ದೇ ಇರುತ್ತೆ ನಮಗೆ. ಇವರು ಇವತ್ತು ಇಲ್ದಿದ್ರು ನಾಳೆ ಬಂದು ನಮ್ಗೆ ಹೊಡಿತಾರೆ, ನಮ್ಗೆ ಯಾವಾಗಲೂ ಒಂದು ಭಯದ ನೆರಳಲ್ಲೇ ಈ ವೆಸ್ಟ್ ಏಷ್ಯಲ್ಲಿ ಇರಬೇಕು ಅನ್ನೋದೊಂದು ಇವ್ರಿಗೆ ಯಾವಾಗಲೂ ಮನಸ್ಸಲ್ಲಿ ಕಾಡ್ತಿತ್ತು. ಈ ಮಾತುಕತೆ ಏನಂತ ಹೇಳ್ತಾರೆ, ಫಲಿಸ್ಬಾರ್ದು, ಚೆನ್ನಾಗಿ ಆಗಬಾರ್ದು, ಇದಕ್ಕೆ ಅಮೇರಿಕನ್ಸ್ ಅವ್ರ ತಲೆಗೆ ಬಾಗಬಾರ್ದು ಅನ್ನೋದೊಂದು ಅವರಿಗೆ ಅತಿ ಹೆಚ್ಚು ಇತ್ತು ಮನಸ್ಸಲ್ಲಿ. ಸೊ ಅದರಿಂದ ಇದನ್ನು ಮಾತುಕತೆ ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸಿ ಯುದ್ಧ ಶುರುವಾಯಿತು ಅಂತ ಹೇಳ್ಬೋದು. ಈಗೇನಾದರೂ ಮಾತುಕತೆ ಮಾಡಿಕೊಂಡು ಏನಾದರೂ ಸಮಾರೋಪ ಥರ ಮಾಡುವಂಥ ಸಾಧ್ಯತೆಗಳಿದಾವ? ಈಗ ಮಾತುಕತೆ ಮಾಡಬೇಕು ಅಂದ್ರೂ ಇರಾನ್ ಅವರು ಅವ್ರ ಷರತ್ತು ಸ್ಟ್ರಾಂಗ್ ಇರುತ್ತೆ. ಈ ಒಂದು ಸಮಯದಲ್ಲಿ ಅವ್ರು ಹೇಳ್ತಾರೆ,
ಈ ಥರ ನಾವು ಮತ್ತೆ ಮಾಡಲ್ಲ ಅನ್ನೋದೊಂದು ಗ್ಯಾರಂಟಿ ಕೇಳ್ತಾರೆ. ಈ ಥರ ಯಾವತ್ತೂ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬರಲ್ಲ, ಈ ಥರ ನಮ್ಮದೇ ಆದ ನಮ್ಮ ಸ್ವತಂತ್ರ ನಮ್ಗೆ ಬಿಟ್ಕೊಟ್ಬಿಡಿ, ನಮ್ಮ ರಾಷ್ಟ್ರದ ಮೇಲೆ ಯಾವುದೇ ವಿಧವಾದ ಸ್ಯಾಂಕ್ಷನ್ಸ್ಗಳು ನಿಯಮಗಳನ್ನೆಲ್ಲ ವಿಧಿಸಬೇಡಿ, ಇದೆಲ್ಲ ಮಾಡಿದ್ರೆ ನಾವು ಒಪ್ಕೋತೀವಿ ಅನ್ನೋ ಮಾತಿಗೆ ಬರ್ಬೋದು. ನಮ್ಮ ಆಡಳಿತ ಮಾಡೋಕ್ಕೆ ನಮ್ಗೆ ಬಿಟ್ಕೊಟ್ಬಿಡಿ. ಸೊ ಅಲ್ಲಿಗೆ ಇವ್ರದ್ದೇನು ನಡೆದಂಗಾಯ್ತು ಇಸ್ರೇಲು ಮತ್ತು ಅಮೇರಿಕಾದು. ಸೊ ಈಗೆಲ್ಲ ಮಾತುಕತೆ ಮೂಲಕ ಬಗೆಹರಿಯೋದು ಈ ಒಂದು ದಿವಸಗಳಲ್ಲಿ ಕಾಣ್ತಾ ಇಲ್ಲ. ಮುಂದೆ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಈಗ ಅತಿ ಪೀಕಲ್ಲಿ ನಡೀತಾ ಇದೆ ಯುದ್ಧ. ಸೊ ಈಗ ಮಾತುಕತೆ ಮೂಲಕ ಸರಿ ಹೋಗುತ್ತೆ ಅನ್ನೋದು ನನಗಂತೂ ನಂಬಿಕೆ ಇದೆ. ಓಕೆ ಸರ್, ದಿನಕ್ಕೊಂದು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಯುದ್ಧದ ಭೀಕರತೆ ಮಧ್ಯದಲ್ಲಿ. ಟ್ರಂಪ್ ಅವರ ಹೇಳಿಕೆಯನ್ನು ನೋಡ್ತಾ ಹೋದಾಗ ಇದು ಟ್ರಂಪ್ ಅವರು ಹುಚ್ಚಾಟತನ ಅನ್ಬೇಕಾ ಅಥವಾ ತುಗ್ಲಕರ ದರ್ಬಾರ್ ಅಂತ ಅನ್ಕೋಬೇಕಾ? ಎರಡೂ ಕರೆಕ್ಟೇ ಆಯ್ತು. ಹುಚ್ಚಾಟನೂ ಅನ್ಬೋದು, ತುಗ್ಲಕ್ನ ದರ್ಬಾರು ಅಂತಲೂ ಹೇಳ್ಬೋದು. ಏನಕ್ಕೆ ಟ್ರಂಪ್ ಯುದ್ಧ ಮಾಡಿದೆ ಅಂತ ಟ್ರಂಪ್ಗೆ ಗೊತ್ತಿಲ್ಲ. ಯಾಕೆ ಯುದ್ಧ ಮಾಡಿದೆ? ಫಸ್ಟು ರೆಜಿಮ್ ಚೇಂಜು, ಅದಾಗಲಿಲ್ಲ. ನೆಕ್ಸ್ಟು ನ್ಯೂಕ್ಲಿಯರ್ಗೆ ಬಂದೆ, ಅವರೇ ಹೇಳಿದ್ರು ಅವ್ರು ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಎರಡನೇದು. ಮೂರನೇದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮಾಡ್ತಾ ಇದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮಾಡಿದ್ರು ಅಮೇರಿಕಾಗೆ ತೊಂದರೆ ಆಗುವಂಥ ಮಿಸೈಲ್ಸ್ಗಳು ಅವ್ರ ಹತ್ರ ಇಲ್ಲ ಅಂತಲೂ ಹೇಳಿದ್ರು. ಅದು ಆಯಿತು. ಸೊ ಇಷ್ಟೆಲ್ಲ ಗೊತ್ತಿದ್ರು ಏನಕ್ಕೆ ಯುದ್ಧ ಮಾಡಿದೆ ನಾನು? ಸೊ ಅಮೇರಿಕಾಗೆ ಇದರಲ್ಲಿ ಯಾವ ವಿಧವಾದ ಪಾತ್ರನೂ ಇರಲಿಲ್ಲ, ಅಮೇರಿಕಾಗೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ, ಅಮೇರಿಕಾ ಇರಾನ್ ಮೇಲೂ ಏನು ನಂಬ್ಕೊಂಡಿರಲಿಲ್ಲ, ಏನೂ ಇರಲಿಲ್ಲ. ಒಂದು ನೀತಿ ಇತ್ತು, ಇರಾನ್ ಆಯಲ್ಲು ತಗೊಂಡು ವೆನಿಜುಲಾ ಆಯಲ್ಲು ತಗೊಂಡ್ರೆ 31% ಕಂಟ್ರೋಲ್ ಮಾಡ್ಬೋದು ವಿಶ್ವದ ಆಯಲ್ ಫ್ಲೋ. ಚೈನಾ ಮೇಲೆ ಏನಾದ್ರು ನಿರ್ಬಂಧಗಳು ಏರ್ಸೋಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಚೈನಾ ಎಕನಾಮಿ ಭಾಳ ಇರಾನ್ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಇರಾನ್ 90% ತೈಲ ಹೋಗ್ತಾ ಇದ್ದಿದ್ದು ಚೈನಾಗೆ. ಅದನ್ನು ಕಂಟ್ರೋಲ್ ಮಾಡಿದ್ರೆ ಚೈನಾ ಮೇಲೆ ಏನಾದ್ರು ಕಂಟ್ರೋಲ್ ಮಾಡ್ಬೋದಾ, ಇದರಲ್ಲಿ ಏನಾದ್ರು ಮನಸ್ಥಿತಿಲಿದ್ರ ಅದು ಗೊತ್ತಿಲ್ಲ. ಸೊ ಯಾತಕ್ಕಾಗಿ ಅಮೇರಿಕಾ ಸೇರ್ಕೊಂಡು ಯುದ್ಧ ಮಾಡ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಏನಾಗ್ತಿದೆ, ನ್ಯಾಟೋ ದೇಶಗಳು ಯಾರು ಮುಂದೆ ಬರ್ತಾ ಇಲ್ಲ. ಇವ್ರು ಯಾಕೆ ಯುದ್ಧ ಮಾಡಿದ್ರು, ಇವ್ರಿಗೆ ಏನು ಇದರಿಂದ ಯಾವಾಗ ಯುದ್ಧ ಮುಗಿಯುತ್ತೆ, ಇವನು ಸತ್ರೆ ಮುಗಿಯುತ್ತಾ, ಇದು ಹೋದರೆ ಮುಗಿಯುತ್ತಾ, ನ್ಯೂಕ್ಲಿಯರ್ ಪ್ಲಾಂಟ್ ಎಲ್ಲ ನಾಶ ಆದರೆ ಮುಗಿಯುತ್ತಾ, ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಅಂತ್ಯ ಹೇಗಾಗುತ್ತೆ ಅಂತ ಯಾರಿಗೂ ಕಣ್ಣಲ್ಲಿ ಕಾಣ್ತಿಲ್ಲ. ಸೊ ನಾವು ಯಾಕೆ ಹೋಗಿ ಇವ್ರುಗಳ ಜೊತೆ ಸೇರ್ಕೊಂಡು ನಮ್ಮ ಎಕನಾಮಿನೂ ಹಾಳು ಮಾಡಿಕೊಂಡು ನಮ್ಮ ಪ್ರಜೆಗಳನ್ನ ಹಾಳು ಮಾಡ್ಕೊಂಡು ಯಾಕಿರಲಿ ಅಂತ ಅವರು ಇದು ಮಾಡ್ತಾ ಇದ್ದಾರೆ. ಸರ್, ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಭಾರತ ರಾಷ್ಟ್ರದ ಮಿತ್ರ ರಾಷ್ಟ್ರ ಅಮೇರಿಕನ ಇರಾನ್ನ? ಭಾರತಕ್ಕೆ ಎಲ್ಲರೂ ಮಿತ್ರರೇ. ನಮಗೆ ಎಲ್ಲಿ ನಮ್ಮ ದೇಶದ ಹಿತಾಸಕ್ತಿ ಎಲ್ಲಿ ಯಾವ ದೇಶದ ಜೊತೆ ಯಾವ ರೂಪದಲ್ಲಿರುತ್ತೋ ಆ ರಾಷ್ಟ್ರಗಳ ಜೊತೆ ನಾವು ಚೆನ್ನಾಗೇ ಬಾಂಧವ್ಯ ಇಟ್ಕೊಂಡಿದ್ದೀವಿ. ನಾವು ಯಾರದನ್ನು ಶತ್ರುತ್ವ ಅಂತ ನಾವೆಲ್ಲೂ ಕಟ್ಕೊಂಡಿಲ್ಲ, ಎಕ್ಸೆಪ್ಟ್ ಪಾಕಿಸ್ತಾನ ಬಿಟ್ಟರೆ. ಚೈನಾ ಜೊತೆ ಚೆನ್ನಾಗಿದ್ದೀರಾ? ಹೌದು, ಚೈನಾ ಜೊತೆನೂ ಚೆನ್ನಾಗಿದ್ದೀವಿ. ಎಷ್ಟರ ಮಟ್ಟಿಗೆ ಚೆನ್ನಾಗಿರ್ಬೇಕು ಅಷ್ಟರ ಮಟ್ಟಿಗೆ ಚೆನ್ನಾಗಿದ್ದೀವಿ. ಚೈನಾಯಿಂದ ಏನು ಬೇಕೋ ಎಷ್ಟರ ಮಟ್ಟಿಗೆ ಏನು ವ್ಯಾಪಾರ ವಹಿವಾಟು ನಡೀತಾನೆ ಇದೆ. ಅಮೇರಿಕಾ ಅತಿ ದೊಡ್ಡ ರಾಷ್ಟ್ರ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋವಂಥ ಬಿಸ್ನೆಸ್ ಇರೋವಂಥ ರಾಷ್ಟ್ರ, ಅತಿ ಹೆಚ್ಚು ಭಾರತೀಯರಿರೋವಂಥ ರಾಷ್ಟ್ರ. ಅಂದರೆ ಇಲ್ಲಿಂದ ಹೋಗಿ ಸೆಟ್ಲಾಗಿ ಅಲ್ಲಿ ಅವ್ರ ಜೀವನ ರೂಪಿಸ್ಕೊಳ್ಳೋದಾಗಲಿ, ಎಜುಕೇಷನ್ ರೂಪಿಸ್ಕೊಳ್ಳೋದಾಗಲಿ, ಅದು ಒಂದು ಬೇಕಾಗಿರುವಂಥ ರಾಷ್ಟ್ರ. ಅವ್ರ ಜೊತೆನೂ ಚೆನ್ನಾಗಿದ್ದೀವಿ. ಇರಾನ್ ಜೊತೆನೂ ಚೆನ್ನಾಗಿದ್ದೀವಿ, ಯಾಕಂದರೆ ಅಲ್ಲೊಂದು ಚಾಬರ್ ಪೋರ್ಟ್ ಮಾಡಿದ್ದೀವಿ. ಚಾಬರ್ ಪೋರ್ಟ್ ಮೂಲಕ ನಾವು ಆಫ್ರಿಕಾಗೆ ಮತ್ತು ಆಫ್ಘಾನಿಸ್ತಾನ್ ಮತ್ತು ಸೆಂಟ್ರಲ್ ಏಷ್ಯಾಗೆ ಅದೊಂದು ನಮಗೆ ಗೇಟ್ವೇ ಥರ ಇತ್ತು. ಯಾಕಂದರೆ ಇಲ್ಲ ಅಂದರೆ ವಯಾ ಪಾಕಿಸ್ತಾನ ಹೋಗ್ಬೇಕು ನಾವು, ಆ ಜಾಗ ಬಿಟ್ಟರೆ ನಮ್ಗೆ ರಫ್ತು ಮಾಡೋಕ್ಕೆ. ಸೊ ಅದರಲ್ಲೂ ನಾವು ಚೆನ್ನಾಗೇ ಇರಾನ್ ಜೊತೆನೂ ಚೆನ್ನಾಗಿದ್ವಿ. ಅಫ್ಕೋರ್ಸ್ ಅವ್ರು ಆಯಿಲ್ ತಗೋತಾ ಇಲ್ಲದೆ ಇರ್ಬೋದು, ಬಟ್ ಅವ್ರ ಜೊತೆ ಇದ್ದಂಥ ಒಂದು ಸ್ನೇಹ ಚೆನ್ನಾಗೇ ಇತ್ತು ನಮಗೆ. ಆ ಸ್ನೇಹದಿಂದನೇ ಈಗ ಕೆಲವು ಶಿಪ್ಸ್ಗಳನ್ನೆಲ್ಲ ನಾವು ಬರ್ತಾ ಇದೆ ಸ್ಟ್ರೈಟ್ ಆಫ್ ಹಾರ್ಮೋನ್ ಮೂಲಕ. ಸೊ ಅವ್ರ ಜೊತೆನೂ ಸ್ನೇಹಿತ ಚೆನ್ನಾಗೇ ಇದ್ದೀವಿ. ಇಸ್ರೇಲ್ ಜೊತೆ ತೊಗೊಂಡ್ರೆ ಅವರಿಂದ ಟೆಕ್ನಾಲಜಿಗಳು ತುಂಬಾ ತೊಗೋತಾ ಇದ್ದೀವಿ. ಸೊ ಅವ್ರ ಜೊತೆನೂ ನಾವು ಚೆನ್ನಾಗಿದ್ದೀವಿ. ಸೊ ನಮಗೆಲ್ಲಿ ನಮ್ಮ ದೇಶಕ್ಕೆ ಯಾವುದು ಅನುಕೂಲವಾಗುತ್ತೋ, ಯಾರ ಜೊತೆ ಚೆನ್ನಾಗಿದ್ದರೆ ಏನು ನಮ್ಗೆ ಅನುಕೂಲವಾಗುತ್ತೋ ಅದನ್ನು ಮಾತ್ರ ನಾವು ಫೋಕಸ್ ಮಾಡ್ಕೊಂಡು ಏನು ಪಾಸಿಟಿವ್ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ಮಾಡ್ಕೋತಾ ಇದ್ದೀವಿ. ರಷ್ಯಾ ಯಾಕೆ ಯುಕ್ರೇನ್ ಮೇಲೆ ಹೋಯ್ತೋ, ಇಲ್ಲ ಇಸ್ರೇಲ್ ಯಾಕೆ ಇರಾನ್ ಮೇಲೆ ಹೋಯ್ತೋ ನಾವು ಅಷ್ಟೊಂದು ತಲೆ ಕೆಡಿಸ್ಕೋತಾ ಇಲ್ಲ. ಅಂದರೆ ನಾವು ಹೇಳ್ತಾ ಇದ್ದೀವಿ, ಗ್ಲೋಬಲ್ ಸಿನಾರಿಯೋಲಿ ವಾರ್ ಯಾವತ್ತಿದ್ರೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಮಾತುಕತೆ ಮೂಲಕ ಅವ್ರು ನಿಮ್ದೊಂದು ಏನೇ ಪರಿಹಾರ ಇದ್ದರೂ ನೀವು ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಹೊತ್ತು
ನಾವು ನೀವು ಮಾಡಿದ್ದೆ ಕರೆಕ್ಟು ಇಲ್ಲ ಇವ್ರು ಮಾಡಿದ್ದೆ ಕರೆಕ್ಟು ಅವ್ರು ಮಾಡಿದ್ದೆ ಕರೆಕ್ಟು ಅಂತ ನಾವೆಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಭಾರತ ದೇಶ ಇರಾನ್ ಜೊತೆನೂ ಚೆನ್ನಾಗಿದೆ, ಅಮೇರಿಕದ ಜೊತೆ ಚೆನ್ನಾಗಿದೆ ಅಂತೇಳಿ. ಆದರೆ ಮೋದಿಜಿಯವರು ಯಾಕೆ ಈ ಖಮೇನಿ ಹತ್ಯೆ ಆದಾಗ ಪ್ರತಿಕ್ರಿಯೆ ನೀಡುವುದಕ್ಕೆ ಮುಂದಾಗಲಿಲ್ಲ ಅನ್ನುವಂಥದ್ದು, ಯಾವುದೇ ರೀತಿಯಾದಂಥ ರಿಪ್ಲೈ ಕೂಡ ಅವರಿಂದ ಬರಲಿಲ್ಲ ಅಂತೇಳಿ? ಕೆಲವು ಕಾರಣಾಂತರಗಳು, ಕೆಲವು ಡಿಪ್ಲೊಮೆಸಿ ಇದೆ. ಯಾಕಂದರೆ ಖಮೇನಿ ವಾಸ್ ನಾಟ್ ಗುಡ್ ವಿತ್ ಮೆನಿ ಗಲ್ಫ್ ಕಂಟ್ರೀಸ್. ಯಾಕಂದರೆ ಈ ಶಿಯಾ ಸುನ್ನಿ ಪ್ರಾಬ್ಲಮ್ ಇತ್ತು. ಖಮೇನಿ ಕಾಶ್ಮೀರಲ್ಲಿ ಪ್ರಾಬ್ಲಮ್ ಆದಾಗನು ಆ ಕಡೆನೇ ಸಪೋರ್ಟ್ ಮಾಡಿದ್ರು. ಅಫ್ಕೋರ್ಸ್ ಅವರೆಲ್ಲ ಮಾಡ್ತಾಯಿದ್ರು, ಭಾರತಕ್ಕೆ ಏನು ಬೇಕೋ ಅದು ಅನುಕೂಲ ಮಾಡಿಕೊಡ್ತಾಯಿದ್ರು. ಸೊ ಇದೇನಾಗ್ತಿತ್ತು ಅಂದರೆ ಆಲ್ ಆಫ್ ಎ ಸಡನ್ ಇವರು ತಕ್ಷಣ ಜೊತೆಯಲ್ಲಿ ಅವ್ರದ್ದೊಂದು ಎಂಬಸಿನೂ ಕ್ಲೋಸ್ ಆಗಿತ್ತು. ಅಲ್ಲಿ ಹೋಗಿ ಹೇಳಿಕೆ ಕೊಡೋದಾಗಲಿ, ಎಂಬಸಿಗೆ ಹೋಗಿ ಯಾರೋ ಒಬ್ಬರು ಮಾತಾಡ್ಸೋದಾಗಲಿ ಅದಕ್ಕೂ ಅವಕಾಶ ಇರಲಿಲ್ಲ. ಜೊತೆಯಲ್ಲಿ ಮಾಧ್ಯಮದ ಮೂಲಕ ಜೋರಾಗಿ ಹೇಳಿಕೆ ಕೊಡಬೇಕಾದ್ರೆ ಒಂದು ಅಮೇರಿಕನ್ ಎದುರಾಕೋಬೇಕು, ಇನ್ನೊಂದು ಗಲ್ಫ್ ರಾಷ್ಟ್ರಗಳು ಸುಮಾರು 1 ಕೋಟಿ ಜನ ಇದ್ದಾರೆ ನಮ್ಮವರು, ಆ ಗಲ್ಫ್ ರಾಷ್ಟ್ರಗಳನ್ನೆಲ್ಲ ಎದುರಾಕೋಬೇಕು. ಸೊ ಭಾಳ ಒಂಥರ ಇಕ್ಕಟ್ಟಿನ ಸ್ಥಿತಿಲಿದ್ದರು. ಯಾವ ಥರ ಅದನ್ನು ಹೇಳಿಕೆ ಕೊಟ್ಟರೆ ಹೆಂಗೆ ಅದು ಭಾರತೀಯರ ಮೇಲೆ ಎಫೆಕ್ಟ್ ಆಗುತ್ತೆ, ಮೋದಿ ಮೇಲೆ ಎಫೆಕ್ಟ್ ಅಲ್ಲ, ಭಾರತೀಯರ ಮೇಲೆ ಏನು ತೊಂದರೆ ಆಗುತ್ತೆ, ಭಾರತೀಯರ ಮೇಲೆ ಏನು ಇದರಿಂದ ಯಾವ ಥರ ತಿರುಗ್ಬೋದು ಅನ್ನೋದೊಂದು ಅವ್ರಿಗೂ ಒಂದು ಸಂಕಷ್ಟ. ಅಂದರೆ ಹೆಂಗೆ ಹೇಳ್ಕೊಳ್ಳೋದು, ಅವ್ರಿಗೆ ಯಾವ ಥರ ಅವ್ರಿಗೆ ಆಲೋಚನೆಗಳಿತ್ತು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಜಿಯೋ ಪೊಲಿಟಿಕ್ಸಲ್ಲಿ ಎವ್ರಿ ಲೈನ್ ಮೆಜರ್ಸ್. ಅಂದರೆ ಏನು ಮಾತಾಡ್ತೀಯ ಅನ್ನೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಟ್ರಂಪ್ ಥರ ಏನೇನೋ ಹೇಳಿಕೆ ಕೊಟ್ಕೊಂಡು ಇವತ್ತೊಂದು ಹೇಳಿಕೆ, ಬೆಳಗ್ಗೆ ಒಂದು ಹೇಳಿಕೆ, ಸಾಯಂಕಾಲ ಒಂದು ಹೇಳಿಕೆ ಮಾಡೋ ಅಂಥ ಪರಿಸ್ಥಿತಿಲಿ ನಾವಿಲ್ಲ. ಸೊ ಅವರು ಭಾಳ ಹುಷಾರಾಗಿ ಹಳೆದು ಇದು ತೂಗಿ ಮಾಡ್ತಾರಲ್ಲ, ಆ ಥರ ಮಾಡಿ ಆ ಥರ ಒಂದು ಟೈಮ್ ತಗೊಂಡು ಅವರು ಎಲ್ಲಿ ಹೋಗಿ ಅದನ್ನು ಹೇಳಿಕೆ ಬರವಣಿಗೆ ಮುಖಾಂತರ ಅವರು ಮಾಡಿದ್ರು. ಈ ಥರ ಇದಾಗಿದ್ದು ನಮಗೆಲ್ಲ ಒಂದು ದುರದೃಷ್ಟಕರ ಅಂತಲೂ ಏನು. ಅಂದರೆ ಸರ್, ಈಗ ಖಮೇನಿ ಹತ್ಯೆ ಆಯಿತು, ಈಗ ಮೋದಿಜಿಯವರು ಪ್ರತಿಕ್ರಿಯೆನೂ ಸಹ ಕೊಡಲಿಲ್ಲ. ಇನ್ನು ಮುಂದೆ ಬರುವಂಥ ನಾಯಕರೊಟ್ಟಿಗೆ ಏನಾದರೂ ಒಳ್ಳೆಯ ಸ್ನೇಹ ಚೆನ್ನಾಗೇ ಇತ್ತು. ಖಮೇನಿ ಜೊತೆ ನಾವು ಬೇರೆ ರೀತಿ ವ್ಯಾಪಾರ ವಹಿವಾಟು ಅವೆಲ್ಲ ಚೆನ್ನಾಗೇ ಇತ್ತು. ಬಟ್ ಆ್ಯಸ್ ಎ ಕಾಶ್ಮೀರ್ ಇಶ್ಯೂದಲ್ಲಿ ಅವರು ಸ್ವಲ್ಪ ಕಾಶ್ಮೀರ ಕಡೆ ಪರವಾಗಿ ತಗೊಂಡ್ರು ಅನ್ನೋದೊಂದು ಬಿಟ್ಟರೆ, ಬೇರೆ ವಿಚಾರದಲ್ಲಿ ಖಮೇನಿಗೂ ಮೋದಿಗೂ ಯಾವುದೇ ವಿಧವಾದ ತೊಂದರೆ ಇರಲಿಲ್ಲ. ಜೊತೆಯಲ್ಲಿ ಖಮೇನಿ ಏನು ನಮ್ಗೆ ಯಾವುದು ಕಷ್ಟನೂ ಅಂದರೆ ಯಾವ ಥರ ತೊಂದರೆನೂ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ನಾವು ಒಂದಷ್ಟು ಮೆಡಿಸನ್ಸು, ಫುಡ್ಡು ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಅದಕ್ಕೆ ಯಾವುದೇ ವಿಧವಾದ ಬಹಿಷ್ಕಾರವಾಗಲಿ ಏನೂ ಮಾಡಿರಲಿಲ್ಲ. ಅವರು ಚೆನ್ನಾಗೇ ಇದ್ದರು. ಕೆಲವು ನಾನು ಹೇಳ್ದಂಗೆ ಕೆಲವು ವಿಚಾರಗಳಲ್ಲಿ ಅವರು ಒಂದು ಟೆರರಿಸ್ಟ್ಗಳನ್ನ ನಾವೇನಂತೀವೋ ಅವ್ರ ಕಡೆ ಮಾತಾಡಿದ್ರು ಅನ್ನೋದು ಬಿಟ್ಟರೆ ಇನ್ನೆಲ್ಲೂ ನಾವು ಅಷ್ಟೊಂದೇನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅಂದರೆ ಅವ್ರ ಜೊತೆ ಏನು ನಾವು ಹಾಳು ಮಾಡ್ಕೊಂಡಿರಲಿಲ್ಲ. ಓಕೆ, ಎಲ್ಲ ಒಂದು ಕಡೆ ಈಗ ಅಮೇರಿಕ ಜೊತೆಗೆ ಭಾರತ ಚೆನ್ನಾಗೇ ಇದೆ, ಸ್ನೇಹ ಸಂಬಂಧದಲ್ಲಿ ಚೆನ್ನಾಗೇ ಇದೆ. ಇವರು ಟ್ರಂಪ್ ಅವರ ನಡವಳಿಕೆಯಿಂದ ಭಾರತಕ್ಕಾಗಲಿ ಅಥವಾ ಮೋದಿಜಿಯವರಿಗಾಗಲಿ ಏನಾದರೂ ಇದು ಎಫೆಕ್ಟ್ ಆಗ್ತಾ ಇದೆಯಾ, ಹೆಂಗೆ? ಟ್ರಂಪ್ ನಡವಳಿಕೆಯಿಂದ ಮೋದಿಜಿ ಎಫೆಕ್ಟ್ ಅಲ್ಲ, ಇಡೀ ವಿಶ್ವಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸೊ ಟ್ರಂಪ್ ನಡೆಯಿಂದ ಯಾವತ್ತು ಯಾರಿಗೆ ಟ್ಯಾರಿಫ್ ಬರುತ್ತೆ, ಯಾವತ್ತು ಯಾರ ಮೇಲೆ ಸ್ಯಾಂಕ್ಷನ್ ಬರುತ್ತೆ, ಯಾವತ್ತು ಯಾರ ಮೇಲೆ ಏನು ಏರ್ತಾರೆ ಏನೂ ಗೊತ್ತಿಲ್ಲ. ಇವತ್ತು 10% ಅಂತಾರೆ, ಅದೇ 10% ನಾಳೆ 50% ಅಂತಾರೆ, ನನ್ನ ಮಾತು ಕೇಳಲಿಲ್ಲ ಅಂತ. ಸೊ ಟ್ರಂಪ್ ನಡೆ ಯಾರಿಗೆ ಭಾರತಕ್ಕೆ ಒಂದೇ ಅಲ್ಲ, ಇಡೀ ವಿಶ್ವಕ್ಕೆ ಸಾಕಾಗೋಗಿದೆ. ಯಾವಾಗಪ್ಪ ಈ ಟ್ರಂಪ್ ತೊಲಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಸೊ ಟ್ರಂಪ್ದು ಹೇಳಿಕೆಗಳು ಯಾರೂ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಈ ಟ್ರಂಪ್ ನಡೆಗಳನ್ನೂ ಅವರು ಇವತ್ತು ಆಶ್ವಾಸನೆ ಕೊಟ್ಟರು ಆಗೋಗುತ್ತೆ ಅನ್ನೋ ಗ್ಯಾರಂಟಿನೂ ಯಾರೂ ಇಲ್ಲ ಅದರಲ್ಲಿ. ಸೊ ಟ್ರಂಪ್ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಈಗಂತೂ ಬೇಡ. ಅವ್ರ ನಡವಳಿಕೆ ಮೇಲೆ, ಅವ್ರ ಸ್ನೇಹದ ಬಗ್ಗೆ ಯಾವುದು ಅದು ಶಾಶ್ವತ ಅನ್ನೋದು ಏನೂ ಇಲ್ಲ ಟ್ರಂಪ್ ಜೊತೆ. ಈಗ ಸರ್, ತಾವು ಆಗಲೇ ಮಾತಾಡ್ತಾ ಹೇಳಿದ್ರಿ ನಮಗೆ ಇರಾನ್ ಜೊತೆ ಏನೋ ಇದು ಇಲ್ಲ ಅಂತ ಹೇಳಿ. ಆದರೆ ಇರಾನ್ ಮೇಲಾಗಿರುವಂಥ ದಾಳಿಯನ್ನು ಖಂಡಿಸುವುದಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಗಳು 22 ದಿನಗಳನ್ನು ಟೈಮ್ ತಗೊಳ್ತಾರೆ. ಯಾಕೆ ಇಷ್ಟೊಂದು ಇರಾನ್ ದಾಳಿಯನ್ನು ನಾವು ಖಂಡಿಸ್ತಾ ಇಲ್ಲ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಯುದ್ಧ ಯಾವತ್ತಿದ್ರೂ ಒಳ್ಳೆಯದಲ್ಲ,
ಮಾತುಕತೆ ಬಗ್ಗೆ ಬಗೆಹರಿಸ್ಕೊಳ್ಳಿ ಅಂತ ಇಷ್ಟೇ ನಾವು ಹೇಳ್ತಾ ಇದ್ದೀವಿ. ಇರಾನು ನೀವು ನಿಮ್ಮ ದೇಶದ ಸಾವರ್ನಿಟಿ ಕಾಪಾಡ್ಕೊಳ್ಳೋದು ನೀವು ತಪ್ಪು ಅಂತ ನಾವು ಹೇಳ್ತಿಲ್ಲ, ಇಸ್ರೇಲ್ಗೆ ನೀವು ಕಾಪಾಡ್ಕೋತಾ ಇರೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಇಸ್ರೇಲ್ ಮೇಲೆ ಯಾಕೆ ಕೆಲವು ಜನಕ್ಕೆ ಕೋಪ ಇದೆ ಅಂದರೆ, ನೀವು ಡಿಫೆನ್ಸ್ಗೋಸ್ಕರ ನೀವು ಪ್ರತಿಕ್ರಿಯೆ ಮಾಡ್ತಾ ಇದ್ದೀರಲ್ಲ. 500 ಜನ ಸತ್ರ 70,000 ಜನ ಸಾಯಿಸೋದು, ಒಂದು ಕೈ ಕಟ್ ಮಾಡಿದ್ರೆ ಇಡೀ ಮನುಷ್ಯನ್ನೇ ಸಾಯಿಸಾಕ್ಬಿಡೋದು, ಆ ಥರ ನೀವು ಯಾವ ಥರ ಪ್ರತಿಕ್ರಿಯೆ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಎಷ್ಟೋ ಜನ ಮಕ್ಳುಗಳು ಸಾಯ್ತಾ ಇದ್ದಾರೆ, ಹೆಂಗಸರು ಸಾಯ್ತಾ ಇದ್ದಾರೆ. ಹೌದು, ನಿಮ್ಮ ಕಡೆನೂ ಸತ್ರು ಇಲ್ಲ ಅಂತಿಲ್ಲ, ಅದಕ್ಕೂ ತಕ್ಕನಾಗಿ ಪ್ರತಿ ದಾಳಿ ಮಾಡಿ, ಬೇಡ ಅಂತ ಹೇಳಲ್ಲ. ಹಂಗೆ ಅಂದ್ಬಿಟ್ಟು 1:100 ಪ್ರತಿ ದಾಳಿ, 1:200 ಆ ಒಂದು ಲೆಕ್ಕಾಚಾರನೇ ಇಲ್ಲ ಪ್ರತಿ ದಾಳಿಗೆ. ಅದಕ್ಕೆ ಖಂಡಿಸ್ತಾ ಇದ್ದಾರೆ ಜನ. ಹೊತ್ತು ಇಸ್ರೇಲ್ ತನ್ನ ದೇಶದ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಮೋದಿಜಿದು ಇಲ್ಲಿ ಏನು ರೋಲ್ ಇದೆ? ಇಸ್ರೇಲ್ಗೆ ಏನಾದ್ರು ನಿನ್ನ ದೇಶ ರಕ್ಷಣೆ ಮಾಡ್ಕೋಬೇಡ ಅಂತ ಹೇಳೋಕ್ಕಾಗುತ್ತೆ? ಇರಾನಿಗೆ ನಿನ್ನ ದೇಶ ರಕ್ಷಣೆ ಮಾಡ್ಕೋಬೇಕು? ಏನಿದೆಯೋ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ ಇಷ್ಟೇ ಹೇಳ್ಬೋದೇ ಹೊತ್ತು ಯಾರ ಪರವಾಗಿ ಅಂತ ಮೋದಿ ಮಾತಾಡ್ತಾರೆ. ಈಗ ಟ್ರಂಪ್ ಹೇಳೋ ಪ್ರಕಾರ, ಟ್ರಂಪ್ ಅವರು ಬಿಂಬಿಸುವ ಪ್ರಕಾರದಲ್ಲಿ ನೋಡೋದಾದ್ರೆ ಇರಾನ್ ಜಗತ್ತಿಗೆ ಅಷ್ಟೇ ಅಪಾಯಕಾರಿ ಆಗಿತ್ತ ಸರ್? ಅದು ಇಲ್ಲ, ಇರಾನ್ ಯಾವತ್ತೂ ಅಪಾಯಕಾರಿ ಆಗಿರಲಿಲ್ಲ ಜಗತ್ತಿಗೆ. ಪ್ರಾಬಬ್ಲಿ ಅವ್ರಿಗೆ ಇಸ್ರೇಲ್ ಮೇಲೆ ಅವ್ರಿಗೊಂದು ದ್ವೇಷ ಇತ್ತೆ ಹೊತ್ತು, ಪ್ಲಸ್ ಸುನ್ನಿ ರಾಷ್ಟ್ರಗಳ ಜೊತೆನೂ ಒಂದು ಇನಿಷಿಯಲ್ ಆಗಿತ್ತು. ಯಾಕಂದರೆ ಶಿಯಾ ಮತ್ತು ಸುನ್ನಿ ಯಾವತ್ತೂ ಒಳ್ಳೆ ರೀತಿಲಿ ಇರಲ್ಲ. ಬಟ್ ಅಫ್ಕೋರ್ಸ್ ಅವ್ರ ಮೇಲೆ ಏನೇ ತೊಂದರೆ ಇದ್ರೂ ಅವರು ಒಂಥರ ಒಳ್ಳೊಳಗೆ ಇತ್ತು ಹೊತ್ತು ಈ ಥರ ಅವ್ರ ಮೇಲೆ ದಾಳಿ ಮಾಡೋದಾಗಲಿ, ಅವ್ರ ಹತ್ರ ಇರೋ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಹಾಳು ಮಾಡೋದಾಗಲಿ, ಅವ್ರ ಹತ್ರ ಮಿಲ್ಟ್ರಿ ಬೇಸ್ಗಳು, ಅಮೇರಿಕಾ ಇದ್ದಿದ್ದು ಮಿಲ್ಟ್ರಿ ಬೇಸ್ಗಳ ಮೇಲೆ ದಾಳಿ ಮಾಡೋದಾಗಲಿ, ಆ ಥರ ಏನು ಅವ್ರು ಮಾಡಿರಲಿಲ್ಲ ಈ ವಾರ ಆಗೋ ತನಕ. ಓಕೆ ಸರ್, ಈಗ 1983ರಲ್ಲಿ ಏನಾಗಿತ್ತು ಸರ್ ಅದು ವಿಚಾರವನ್ನು ನೋಡ್ತಾ ಹೋದರೆ? ನೋಡಿ, ಆಗ್ಲೂ ಇರಾನ್ ಖಮೇನಿನ ಹುಟ್ಟಾಕಕ್ಕೇನೆ ಇವ್ರನ್ನ ಏನು ಮಾಡ್ತಾರೆ, ಈ ಇರಾಕ್ನ ಇವ್ರನ್ನ ಸದಾಮ್ ಹುಸೇನ್ನ ಬೆಳೆಸ್ತಾರೆ. ಅವನಿಗೆ ಸ್ಕಡ್ ಮಿಸೈಲ್ಸು ಅಂಥವೆಲ್ಲ ಕೊಡ್ತಾರೆ. ಯಾವಾಗ ಒಂದು ಹಂತದಲ್ಲಿ ಸದಾಮ್ ಹುಸೇನ್ಗೆ ಅಮೆರಿಕಾಗಿಂತ ದೊಡ್ಡದಾಗಿ ಬೆಳೆಯೋಕ್ಕೆ ಹೋಗ್ತಾ ಇದ್ದಾನೆ ಅನಿಸ್ತು, ಆವಾಗ ಸುಮ್ಮನೆ ಇಲ್ಲ ಸಲ್ಲದ ಅಲಿಗೇಷನ್ಸ್ಗಳಾಕಿ ಅವನ ಹತ್ರ ವಾರ್ ಆಫ್ ಮಾಸ್. ನಿಜ ಹೇಳ್ಬೇಕಾದ್ರೆ ಅವ್ರು ಅಷ್ಟರ ಮಟ್ಟಕ್ಕೆ ಇವನನ್ನು ಬೆಳೆಸ್ತಾರೆ ಸದಾಮ್ ಹುಸೇನ್ನ ಅಂದರೆ, ಅಲ್ಲಿ 18ರಿಂದ 24 ವರ್ಷದ ಮಕ್ಕಳು ಏನಿರ್ತಾರೆ ಅದರಲ್ಲಿ 5% ಇದನ್ನೇ ವೈಪೌಟ್ ಮಾಡಿಸ್ಬಿಡ್ತಾರೆ, ಅಂದರೆ ಮುಂದೆ ಬರಬಾರ್ದು ಅಂತ. ಸೊ ಅಷ್ಟರ ಮಟ್ಟಕ್ಕೆ ಕ್ರೂರವಾಗಿ ಮಾಡಿಸ್ತಾರೆ ಇರಾನ್ ಮೇಲೆ. ಸೊ ಇದೆಲ್ಲ ಮಾಡಿದ್ರು ಎಲ್ಲೋ ಸದಾಮ್ ಹುಸೇನನ್ನು ಬೆಳೆಸ್ತಾರೆ. ಬಟ್ ಅದೇ ಸದಾಮ್ ಹುಸೇನ್ ಯಾವಾಗ ಇವ್ರಿಗೆ ಕಂಟಕವಾಗುತ್ತೆ ಅನಿಸುತ್ತೋ ಆವಾಗ ಸದಾಮ್ ಹುಸೇನನ್ನು ಈ ವಾರ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇತ್ತು, ನ್ಯೂಕ್ಲಿಯರ್ ವೆಪನ್ ಏನೂ ಇರಲ್ಲ ಅವನ ಹತ್ರ, ಅವನನ್ನು ಮುಗಿಸ್ತಾರೆ. ಸೊ ಅದು ದೊಡ್ಡ ಸ್ಟೋರಿ, ಬಟ್ ನಾನು ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಈಗ ಯುದ್ಧದ ಭೀಕರತೆಯಿಂದ ಇಂಡಿಯಾ ಮೇಲೆ ಸಾಕಷ್ಟು ಎಫೆಕ್ಟ್ಗಳು ಬೀಳ್ತಾ ಇದ್ದಾವೆ. ಈಗ ನೋಡ್ತಾ ಇದ್ದೀವಿ, ಚಿನ್ನದ ದರ ಸಡನ್ನಾಗಿ ಏರಿತ್ತು, ಕಳೆದ ಒಂದು ತಿಂಗಳಲ್ಲಿ ಸಡನ್ನಾಗಿ ತುಂಬ ಏರಿಕೆ ಆಗಿತ್ತು, ಈಗ ಇಳಿಕೆ ಆಗ್ತಾ ಇದೆ. ಇದು ಈ ಯುದ್ಧದ ಎಫೆಕ್ಟಿಂದ ಇನ್ನೂ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಅಥವಾ ಯುದ್ಧ ಎಫೆಕ್ಟ್ ಆದ್ಮೇಲೆ ನೋಡಿ, ಚಿನ್ನ ಜಾಸ್ತಿ ಸಂಸ್ಕರಣೆ ಆಗೋದು, ಚಿನ್ನ ಭಾಳ ಎಕ್ಸ್ಚೇಂಜ್ ಆಗೋದು ದುಬೈಯಲ್ಲೇ, ಗೊತ್ತಾಯ್ತಾ? ಸೊ ದುಬೈ ಮಾರ್ಕೆಟು ಅಷ್ಟು ಇದಾಗಿ ಜನ ಯಾರು ಆಕರ್ಷಿತವಾಗಿ ಆಗ್ತಾ ಇಲ್ಲ ಈಗ ಚಿನ್ನದ ಮೇಲೆ. ಸೊ ಏನು ಮಾಡ್ತಾ ಇದ್ದಾರೆ, ಅವರು ಡಿಸ್ಕೌಂಟಲ್ಲಿ ಕೊಡೋಕ್ಕೆ ಶುರು ಮಾಡಿದ್ದಾರೆ, ಯಾಕಂದರೆ ಸೇಲ್ಸ್ ಕಮ್ಮಿ ಆಗಿದೆ. ಜೊತೆಲೆ ಚಿನ್ನಕ್ಕಿಂತ ಡಾಲರ್ ಮೇಲೆ ಅವರು ಇನ್ವೆಸ್ಟ್ ಮಾಡೋದು ಅತಿ ಹೆಚ್ಚು ಉಪಯೋಗ ಅಂತ ಜನಕ್ಕೆ ಅನಿಸಿದೆ. ಸೊ ಚಿನ್ನಕ್ಕಿಂತ ಅತಿ ಹೆಚ್ಚು ಡಾಲರ್ ಮೇಲೆ ಅವರು ಒಲವು ಜನ ತೋರಿಸ್ತಾ ಇದ್ದಾರೆ. ಸೊ ಡಾಲರ್ ಪ್ರೈಸ್ ಏರ್ತಾನೆ ಹೋಗ್ತಾ ಇದೆ, ಮತ್ತು ಚಿನ್ನ ತಗೊಳ್ಳೋರು ಕಮ್ಮಿ ಆಗಿದ್ದಾರೆ. ಯಾಕಂದರೆ ಈ ವೆಸ್ಟರ್ನ್ ನಮಗೆ ಚಿನ್ನ ಬರೋದೇ ಜಾಸ್ತಿ ವೆಸ್ಟ್ ಏಷ್ಯಾದಿಂದ, ದುಬೈಯಿಂದನೇ ನಮ್ಗೆ ಜಾಸ್ತಿ ಬುಲಿಯನ್ ಟ್ರೇಡ್ಸ್ ಎಲ್ಲ ಆಗೋದು. ಅಲ್ಲಿ ಅಂಥ ಒಂದು ಎನ್ಕರೇಜ್ಮೆಂಟ್ ಇಲ್ಲ ಈಗ ಚಿನ್ನಕ್ಕೆ ಈಗಿನ ವಾತಾವರಣದಲ್ಲಿ. ಸೊ ಇದೆಲ್ಲ ಹೆಂಗೆ ಅಂದರೆ, ಇದೆಲ್ಲ ಇಟ್ ಡಿಪೆಂಡ್ಸ್ ಆನ್ ದಿ ಎಮೋಷನ್ಸ್ ಆಫ್ ದ ಪೀಪಲ್, ಪರ್ಸೆಪ್ಷನ್ಸ್ ಆಫ್ ದ ಪೀಪಲ್. ಈಗ ಜನಕ್ಕೆ ಏನು ಅನಿಸ್ತಾ ಇದೆ, ಇದೇನು ಈ ಒಂದು ಯುದ್ಧದ ಸಮಯದಲ್ಲಿ ಈ ಒಂದು ಇದರಲ್ಲಿ ಚಿನ್ನಕ್ಕಿಂತ ಡಾಲರ್ಸ್ ಜಾಸ್ತಿ ಇದು ಹೆಚ್ಚಾಗ್ತಾ ಇದೆ, ಸೊ ಅದನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ. ಜೊತೇಲಿ ಈಗೇನಾಗಿದೆ ಅಂದರೆ, ಈ ಒಂದು ಪರಿಸ್ಥಿತಿಲಿ ಈ ಒಂದು ಇನ್ಫ್ಲೇಷನಲ್ಲಿ ಏನಾಗ್ತಿದೆ, ಜನಕ್ಕೆ ಚಿನ್ನ ತಗೊಂಡು ದೊಡ್ಡ ಚಿನ್ನ ಖರೀದಿ ಮಾಡೋರು ಯಾರೂ ಇಲ್ಲ ಈಗ. ಅಂದರೆ ಗಿಫ್ಟಿಂಗಿಗೆ ಚಿನ್ನ ಕೊಡೋ ಅಂಥ ಜನನೂ ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ. ಅಂದರೆ ಮೊದಲಾದರೆ ಒಂದು ಮದುವೆ ಆದರೆ ಒಂದು ಚಿನ್ನದ್ದು ಕಾಯಿನ್ ಕೊಡು, ಚಿನ್ನದ್ದು ಇದು ಕೊಡು, ಆ ಮಟ್ಟಕ್ಕೆ ಇಲ್ಲ ಇವತ್ತು ಜನ.
ಆ ಮದುವೆಗೆ ತಾಳಿ ತಗೋಬೇಕಾ ಇಂಪಾರ್ಟೆಂಟ್ ಅದು ತಗೋತಾ ಇದ್ದಾರೆ ಹೊತ್ತು ಅದಕ್ಕೆ ಬೇಕಾಗಿರೋ ಸಿಕ್ಕಾಪಟ್ಟೆ ಒಡವೆಗಳು ಹಾಕೊಳ್ಳೋದಾಗ್ಲಿ ಇದಾಗಲಿ ಈ ಒಂದು ಇನ್ಫ್ಲೇಷನಲ್ಲಿ ಯಾರಿಗೂ ಆ ಕಡೆ ಒಲವು ತೋರಿಸ್ತಾ ಇಲ್ಲ. ಸೊ ಅದರಿಂದ ಚಿನ್ನ ಅಫ್ಕೋರ್ಸ್ ನಾನು ತುಂಬ ಕಮ್ಮಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಚಿನ್ನ ತಗೊಳ್ಳೋದೇ ನಾವು ಡಾಲರ್ ಮೂಲಕ, ಡಾಲರ್ ಅತಿ ಹೆಚ್ಚಾಗಿರೋದ್ರಿಂದ ಚಿನ್ನ ಅದೇ ಪ್ರೈಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದರಲ್ಲಿ ನಡೀತಾ ಇದೆ ಹೊತ್ತು ಡಾಲರ್ ಇದ್ರ ಮೇಲೆ ಚಿನ್ನ ಇನ್ನೂ ಮೇಲೆ ಹೋಗ್ತಾ ಇಲ್ಲ. ಅಂದರೆ ದಿಸ್ ಇಸ್ ದ ಪ್ರಾಬ್ಲಮ್, ಬಿಕಾಸ್ ಜನಕ್ಕೆ ತಗೋಬೇಕು ಅನ್ನೋ ಒಂದು ಇದು ಆಗ್ತಾ ಇಲ್ಲ. ಸೊ ದೇ ಆರ್ ಮೇಜರ್ ಬುಲಿಯನ್ ಮೇಲೆ ಯಾರು ಇನ್ವೆಸ್ಟ್ ಮಾಡ್ತಿದ್ರು ಅದೆಲ್ಲ ಈಗ ಡಾಲರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹೊತ್ತು ದೇ ಆರ್ ನಾಟ್ ಇನ್ವೆಸ್ಟಿಂಗ್ ಆನ್ ಗೋಲ್ಡ್. ವಿಶೇಷ ಸಂದರ್ಶನ ಮುಂದುವರಿಯುತ್ತೆ ಒಂದು ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್, ಈಗ ಇರಾನ್ ಬೆಂಬಲಿಸುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆಯಾ? ಇಲ್ಲಿ ಯಾರು ರಾಜಕೀಯ ಮಾಡಿದ್ರು ಯುದ್ಧದ ಮೇಲೆ ಯಾವ ಪರಿಣಾಮನೂ ಬೀಳಲ್ಲ. ಸೊ ಇಲ್ಲಿನ ರಾಜಕೀಯ ನಡೀತಾ ಇರೋದು ಏನಪ್ಪ ಅಂದರೆ ಗ್ಯಾಸು, ಇದು ಆಯಲ್ಲು, ಇದ್ರ ಮೇಲೆ ಮಾತಾಡ್ಬೋದೇ ಹೊತ್ತು ಮೋದಿ ಯಾಕೆ ಹೇಳಿಕೆ ಕೊಡಲಿಲ್ಲ, ಮೋದಿ ಯಾಕೆ ಇದು ಮಾಡಿದ್ರು, ಇಷ್ಟೇ ಮಾತಾಡ್ಬೋದೇ ಹೊತ್ತು ಅಲ್ಲಿನ ವಾರಿನ ವಸ್ತುಸ್ಥಿತಿಗೂ ಮತ್ತು ಇಲ್ಲಿನ ರಾಜಕೀಯಕ್ಕೂ ಯಾವುದೇ ವಿಧವಾದ ಸಂಬಂಧನೂ ಇಲ್ಲ. ಇದರಿಂದ ಎಫೆಕ್ಟು ಆಗಲ್ಲ. ಅಲ್ಲಿ ಮೋದಿ ಮಾತು ಟ್ರಂಪ್ ಕೇಳ್ತಾರೆ ಅನ್ನೋದು ಸುಳ್ಳು, ಟ್ರಂಪ್ ಮಾತು ಮೋದಿ ಕೇಳ್ತಾರೆ ಅನ್ನೋದು ಸುಳ್ಳು. ಸೊ ಇಲ್ಲಿ ಯಾರ ಪರವಾಗೂ ಮಾತಾಡೋಕ್ಕಾಗಲ್ಲ, ಇಲ್ಲಿ ಯಾರ ಪರವಾಗೂ ಹೇಳಿಕೆ ಕೊಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇದು ಸುಮ್ಮನೆ ಒಂದು ರಾಜಕೀಯ ಒಂದೇನೋ ಮಾತಾಡಬೇಕು ಅಂತ ಮಾತಾಡಬೇಕಷ್ಟೇ ಹೊತ್ತು. ಸೊ ಈ ಯುದ್ಧ ನಡೀತಾ ಇರೋದಕ್ಕೂ ನಮ್ಮ ಭಾರತದ ನಿಲುವಿಗೂ ಯಾವುದೇ ವಿಧವಾದ ಕನೆಕ್ಷನ್ಸ್ ಇಲ್ಲ. ಓಕೆ. ಈಗ ಸರ್, ನಮ್ಮ ಇಂಡಿಯಾದಲ್ಲಿ ಆಗ್ತಿರುವಂಥ ಸಮಸ್ಯೆ ನೋಡ್ತಾ ಇದ್ದೀವಿ, ಇಂಧನ ಸಮಸ್ಯೆ, ಇದು ಜೊತೆಗೆ ಎಕನಾಮಿ ಮೇಲೆ ತುಂಬಾ ಎಫೆಕ್ಟ್ ಬಿದ್ದಿದೆ. ಇಂಡಿಯನ್ ಎಕನಾಮಿ ಮೇಲೆ ತುಂಬಾ ಎಫೆಕ್ಟ್ ಬಿದ್ದಿದೆ. ಹೌದು, ಯಾಕಂದರೆ ನಾವು 90% ಎನರ್ಜಿ ಇನ್ ದ ಸೆನ್ಸ್ ಪೆಟ್ರೋಲ್ ಆಗಿರ್ಬೋದು, LPG ಆಗಿರ್ಬೋದು, ಬೇರೆ ಬೇರೆ ಥರ ರೀತಿ ಗ್ಯಾಸ್ ಆಗಿರ್ಬೋದು, ಎಲ್ಲನೂ ನಾವು ಅವಲಂಬಿತವಾಗಿರೋದು ಈ ಇಂಪೋರ್ಟ್ಸ್ ಮೇಲೇ. ಅಫ್ಕೋರ್ಸ್ ಈಗ ನಾವು ಕ್ರೂಡ್ ಆಯಿಲ್ ಒಂದು ದೇಶದ ಮೇಲೆ ಬರೀ ಗಲ್ಫ್ ಕಂಟ್ರೀಸ್ ಮೇಲೆ ಇದ್ವಿ. ಈಗ 40 ಕಡೆ ನಾವು ಅದನ್ನು ಬೇರೆ ಬೇರೆ ಕಡೆಯಿಂದ, ರಷ್ಯಾ ಕಡೆಯಿಂದ, ಅಮೇರಿಕಾ ಕಡೆಯಿಂದ, ಎಲ್ಲ ಕಡೆಯಿಂದನೂ ತೊಗೊಳಕ್ಕೆ ಶುರು ಮಾಡಿದ್ದೀವಿ. ಈಗ ಕ್ರೂಡ್ ಆಯಿಲ್ ಬೆಲೆ ವಿಶ್ವಮಟ್ಟದಲ್ಲೇ ಜಾಸ್ತಿ ಆಗಿದೆ ಈ ಒಂದು ವಾರಿಂದ. ಯಾಕಂದರೆ ಕತಾರ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಕುವೈಟ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, UAE ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಆಯಿಲ್ಲು ಸಪ್ಲೈ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಸಪ್ಲೈ ಡಿಮ್ಯಾಂಡ್ ವೇರಿಯೇಷನ್ ಆದಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ, ನಮಗೂ ಪೆಟ್ರೋಲ್ ಬೆಲೆ ಹೊಡ್ತಾ ಬೀಳುತ್ತೆ. ಅಫ್ಕೋರ್ಸ್ ಈಗಾಗಲೇ ₹2 ಏನೋ ಜಾಸ್ತಿ ಮಾಡಿದ್ದಾರೆ, ಬಟ್ ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ಏಪ್ರಿಲ್ 1 ಮಾಡ್ತೀನಿ ಅಂತಿದ್ದಾರೆ. ಯಾಕಂದರೆ ಗ್ಲೋಬಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಈಗಿರೋ ಪ್ರೈಸ್ನ ಮೇಂಟೈನ್ ಮಾಡೋಕ್ಕೆ ಅವ್ರು ₹18 ಎಷ್ಟು ಲಾಸ್ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಈ ₹18 ಎಷ್ಟು ದಿವಸ ಲಾಸ್ ಮಾಡ್ಕೊಳ್ಳಲ್ಲ. ಸೊ ಏನು ಮಾಡ್ತಾರೆ, ಒಂದು ಆಯಿಲ್ ಕಂಪ್ನಿ ಯಾರು ಮಾರ್ಕೆಟ್ ಮಾಡ್ಕೋತಾ ಇದ್ದಾರೋ ಅವರು ಆ ಹೊರೆ ನೋಡ್ಕೋಬೇಕಾಗತ್ತೆ, ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡಬೇಕಾಗತ್ತೆ, ಗ್ರಾಹಕರ ಮೇಲೂ ಹೊರೆ ಹಾಕ್ತಾರೆ. ಸೊ ಈ ಥರ 3 ಜನದ ಮೇಲೂ ಹಂಚಿ ಹೊರೆ ಅಂತೂ ಬಿದ್ದೇ ಬೀಳುತ್ತೆ. ಸೊ ಈಗಾಗಲೇ ಲಾಸಲ್ಲಿ ನಡೀತಾ ಇದೆ. ಸೊ ಇದು ಏನೋ ಒಂದು ಬೇಗ ಮುಗಿದೋದ್ರೆ 1 ವಾರದಲ್ಲಿ ಪ್ರಾಬಬ್ಲಿ ಸ್ಟೇಬಲ್ ಆಗ್ಬೋದು. ತೀರಾ ಹೊಣೆ ನಮ್ಮ ಮೇಲೆ ಬರದೇ ಇರ್ಬೋದು, ಇಲ್ಲ ಬಂದ್ರೂ ಸ್ವಲ್ಪ ದಿವಸ ಮಾಡಿ ಕಮ್ಮಿ ಆಗ್ಬೋದು. ಬಟ್ ಈಗಿನ ಬೆಲೆಗೆ ಬರ್ತಾರ ಅನ್ನೋದು ನನಗೂ ಡೌಟೇ. ಯಾಕಂದರೆ ಅಲ್ಲೆಲ್ಲ ಸುಧಾರಿಸ್ಕೊಂಡು ಮತ್ತೆ ಸ್ಟೇಬಲ್ ಪ್ರೊಡಕ್ಷನ್ ಎಲ್ಲ ಆಗೋಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ಇದೊಂದು ಹೊಡೆತ ಅಂತೂ ಗ್ಯಾರಂಟಿ ಬೀಳುತ್ತೆ. ಈಗಾಗಲೇ LPG ಹೊಡೆತ ಬಿದ್ದಿದೆ. ಯಾಕಂದರೆ ನಮ್ಮಲ್ಲಿ ಉತ್ಪಾದನೆ ಆಗೋದು 50% ಏನಂತ ಹೇಳ್ತಾರೆ ನ್ಯಾಚುರಲ್ ಗ್ಯಾಸ್ ಇತ್ತು, ಪ್ಲಸ್ 50% ಕತಾರಿಂದ ಬರ್ತಿತ್ತು. ಕತಾರು ಮತ್ತು ಇದರಿಂದ ನ್ಯಾಚುರಲ್ ಗ್ಯಾಸ್ಗೂ ಏನಪ್ಪ ಅಂದರೆ, ನಾವು ನ್ಯಾಚುರಲ್ ಗ್ಯಾಸ್ ಎಲ್ಲಿ ಬಳಸ್ತೀವಿ ಅಂದರೆ ಪೈಪ್ ನ್ಯಾಚುರಲ್ PNG ಅಂತ ಕೆಲವು ಮನೆಗಳಿಗೆ ಪೈಪ್ ಮೂಲಕ ಕನೆಕ್ಷನ್ ಕೊಡ್ತಾರೆ. ಅಲ್ಲಿ ಮೀಥೇನ್ ಗ್ಯಾಸ್ ಯೂಸ್ ಮಾಡಿರ್ತಾರೆ. ಸೊ ಅದೊಂದು ಹೊಡೆತ ಬೀಳುತ್ತೆ. ನೆಕ್ಸ್ಟು ಫರ್ಟಿಲೈಸರ್ಸ್, ಅದು ಯೂರಿಯಾ ಆಗಲಿ ಅಮೋನಿಯಾ ಆಗಲಿ ಇದನ್ನೆಲ್ಲ ಮಾಡೋದೇ ಈ ನ್ಯಾಚುರಲ್ ಗ್ಯಾಸಿಂದ. ಅದ್ರ ಮೇಲೂ ಹೊಡೆತ ಬಿದ್ದಿರೋದ್ರಿಂದ ಆ ಪ್ರೈಸಸ್ಸು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಇಂಡಸ್ಟ್ರಿಗೆ ಬೇಕಾಗಿರೋವಂಥ ಗ್ಯಾಸಸ್ಗಳು, ಅದ್ರ ಮೇಲೂ ಹೊಡೆತ ಬೀಳೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ CNG ಅಂತ ಈ ವೆಹಿಕಲ್ಸ್ಗಳಿಗೆ ಯೂಸ್ ಮಾಡ್ತಾರೆ, ಅದೂ ತೊಂದರೆ ಆಗೋದ್ರಿಂದ ಅದ್ರ ಮೇಲೂ ಹೊಡೆತ ಬೀಳುತ್ತೆ.
LPG ಉತ್ಪಾದನೆ ಎಲ್ಲಪ್ಪ ಮಾಡ್ತಾರೆ ಅಂದರೆ ಎಲ್ಲಿ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಆಗುತ್ತೋ ಅಲ್ಲಿ LPG ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಕತಾರಿಂದ ನಮಗೆ 90% ಅಷ್ಟು LPG ಬರ್ತಾ ಇತ್ತು ನಮಗೆ. ಅದ್ರ ಮೇಲೆ ಹೊಡೆತ ಬಿದ್ದಿರೋದ್ರಿಂದ LPG ಗ್ಯಾಸ್ ಸಿಲಿಂಡರ್ಗಳು ಎಲ್ಲರಿಗೂ ಹೊಡೆತ ಬಿದ್ದಿದೆ. ಬಟ್ ಇದನ್ನ ತೂಗ್ಸೋಕ್ಕೋಸ್ಕರ 1 ಶಿಪ್ 2 ಶಿಪ್ ಬಂದರೆ ಸಾಲಲ್ಲ, 6 ಶಿಪ್ ಬಂದರೆ ಸಾಲಲ್ಲ. 1 ಶಿಪ್ ಬಂದರೆ ಅರ್ಧ ದಿವಸಕ್ಕಾಗುತ್ತೆ, 2 ಶಿಪ್ ಬಂದರೆ 1.5 ದಿವಸಕ್ಕಾಗುತ್ತೆ. ಆ ಥರ ಆಗ್ತಾ ಇದೆ. ಸೊ ಅದು ಕಂಟಿನ್ಯೂಸ್ ಫ್ಲೋ ಬರಬೇಕು. ಆ ಫ್ಲೋನ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ನಾವು ಆಸ್ಟ್ರೇಲಿಯಾಗೆ ಹೋಗಿದ್ದೀವಿ, ಅಮೇರಿಕಾಗೆ ಹೋಗಿದ್ದೀವಿ, ಆಫ್ರಿಕನ್ ಕಂಟ್ರೀಸ್ಗೆ ಹೋಗಿದ್ದೀವಿ. ಸೊ ಅಲ್ಲಿಂದ ಎಲ್ಲ ಬರೋಕ್ಕೆ ಶುರು ಆ ವ್ಯಾಪಾರಗಳಾಗಿದೆ. ಬಟ್ ಬರಬೇಕಲ್ಲ, ಅದನ್ನೆಲ್ಲ ಬಂದು ಸ್ಟೇಬಲ್ ಹಾಕೋಕ್ಕೆ ಕೆಲವು ತಿಂಗಳುಗಳೇ ಬೇಕಾಗತ್ತೆ. ಈ ಒಂದು ಯಾಕಂದರೆ LPG ಪ್ರೊಡಕ್ಷನ್ ಈ ಕತಾರು ಫುಲ್ ಸ್ಟಾಪ್ ಮಾಡಿದ್ದಾರೆ. ಸೊ ನಾವು ಬೇರೆ ಬೇರೆ ಕಡೆಯಿಂದ ಸೋರ್ಸ್ ಮಾಡಬೇಕಾಗತ್ತೆ. ಸೊ ಆ ಕಡೆ ಸೋರ್ಸ್ ಮಾಡಿದಾಗ ಅಲ್ಲಿನ ಬೆಲೆ, ಅಲ್ಲಿನ ಟ್ರಾವೆಲ್ ಟೈಮು ಅದೆಲ್ಲ ತಗೊಂಡ್ರೆ ಅದು ಜಾಸ್ತಿ ಆದರೂ ಆಗುತ್ತೆ. ಸೊ ಜಾಸ್ತಿ ಆಗಿದೆ, ಬಟ್ ಇನ್ನೂ ಆದರೂ ಆಗ್ಬೋದು. ಸೊ ಅದರಿಂದ LPGನೂ ಮೇಲೂ ಪರಿಣಾಮ ಬೀರುತ್ತೆ. ಓಕೆ ಸರ್, ಈಗ ಒಂದು ಅಮೇರಿಕಾ ವಿಚಾರಕ್ಕೆ ಬರೋದಾದರೆ, ಅಮೇರಿಕಾ ಜೊತೆಗೆ ಜಪಾನ್ ಅಷ್ಟೊಂದು ಮುಂಚೆ ಸಂಬಂಧ ಇರಲಿಲ್ಲ ಅವರದ್ದು. ಈಗ ನೋಡಿದ್ರೆ ಅವ್ರ ಕಡೆನೇ ಇದ್ದಾರೆ. ಅದೇ ಜಿಯೋ ಪೊಲಿಟಿಕ್ಸ್ ಸನ್ನಿವೇಶದಲ್ಲಿ ಎವ್ರಿ ಪೀರಿಯಡ್ ಚೇಂಜಸ್ ಆಗ್ತಾ ಇರುತ್ತೆ. ನಾಳೆ ಅವನ ಮೇಲೆ ಯುದ್ಧ ಮಾಡಿರ್ತಾರೆ, ನಾಡಿದ್ದು ಅವನ ಹತ್ರ ಚೆನ್ನಾಗಿರ್ತಾರೆ. ಸೊ ಈಗೇನಾಗಿದೆ, ಅಮೇರಿಕಾಗೆ ಮಾರ್ಕೆಟು, ಅಮೇರಿಕನ್ ಮಾರ್ಕೆಟ್ ಜಪಾನಿಗೆ ಬೇಕು. ಜಪಾನಲ್ಲಿರೋದೇ ಕಮ್ಮಿ ಜನಸಂಖ್ಯೆ, ಸಣ್ಣ ರಾಷ್ಟ್ರ. ಅವರು ಉತ್ಪಾದನೆ ಮಾಡೋರು ಏನು ಮಾಡ್ತಾರೆ, ಅಮೇರಿಕಾ ಅಂತ ರಾಷ್ಟ್ರಗಳ ಮೇಲೆ ಅವರು ಮಾರಾಟ ಮಾಡಬೇಕು, ಭಾರತದ ಜೊತೆ ಮಾರಾಟ ಮಾಡಬೇಕು. ಈ ಥರ ಎಲ್ಲ ರಾಷ್ಟ್ರಗಳ ಜೊತೆ ಚೆನ್ನಾಗಿದ್ರೇನೆ ಅವ್ರ ಎಕ್ಸ್ಪೋರ್ಟು ಮತ್ತು ಫಾರಿನ್ ಎಕ್ಸ್ಚೇಂಜು, ಅವ್ರ ಕರೆನ್ಸಿ ಎಲ್ಲ ಇಂಪ್ರೂವ್ ಆಗಬೇಕಾದ್ರೆ ಆ ದೇಶಗಳ ಜೊತೆ ಚೆನ್ನಾಗೇ ಇರಬೇಕಲ್ಲ. ನಾನು ಈಗ ಜಗಳ ಆಡ್ಕೊಂಡು ಕೂತ್ಕೋತೀನಿ ಅಂದರೆ ಅವ್ರು ಅಷ್ಟೊಂದು ಸಾವಿರಾರು ಕಾರ್ಗಳು ಮ್ಯಾನುಫ್ಯಾಕ್ಚರ್ ಮಾಡಿ ಯಾರಿಗೆ ಮಾರ್ತಾರೆ? ಅಲ್ಲಿರೋರೆಲ್ಲ ಆಗಲೇ ವಯಸ್ಸಾದವರು, ಜನಸಂಖ್ಯೆ, ಯಂಗ್ಸ್ಟರ್ಸೇ ಕಮ್ಮಿ, ಪಾಪ್ಯುಲೇಷನ್ನೇ ಕಮ್ಮಿ. ಆ ಒಂದಿದ್ದಾಗ ಅವ್ರೇನು ಮಾಡ್ತಾರೆ ಅದನ್ನ ಇಟ್ಕೊಂಡು? ದೇ ಹ್ಯಾವ್ ಟು ಡೂ ಸಮ್ ಬಿಸ್ನೆಸ್ ವಿತ್ ಅದರ್ ಕಂಟ್ರೀಸ್ ಫಾರ್ ದೇರ್ ಕಂಟ್ರಿ ಟು ಗ್ರೋ. ಅವಾಗ ಏನಾಗುತ್ತೆ, ಅವರು ಚೆನ್ನಾಗಿ ನ್ಯಾಚುರಲಿ ಎಲ್ಲರೂ ಚೆನ್ನಾಗಿ ಇರಲೇಬೇಕಾಗತ್ತೆ. ನಿಮ್ಮ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನೀವು ಆ ಸಂದರ್ಭದಲ್ಲಿ ಏನು ಒಳ್ಳೇದು ಅನ್ಸುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ ಸರ್, ಈಗ ಚೀನಾ ಕರೆನ್ಸಿ ಜೊತೆಗೆ ಬಿಸ್ನೆಸ್ ಮಾಡಬೇಕು ಅಂತಾರೆ, ಅದು ವರ್ಕ್ ಆಗುತ್ತೆ ಸರ್? ನೋಡಿ, ಈಗೆಲ್ಲ ಪೆಟ್ರೋ ಡಾಲರಲ್ಲಿ ಇತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ಡಾಲರೇ ಅದರಲ್ಲೇ ಈ ವ್ಯವಹಾರ ಮಾಡಬೇಕು ಅನ್ನೋದಿತ್ತು. ಸೊ ಡಾಲರ್ ವಾಸ್ ಎ ವೆಲ್ ಎಕ್ಸ್ಪೆಕ್ಟೆಡ್ ಕರೆನ್ಸಿ ಆಲ್ ಓವರ್ ದ ವರ್ಲ್ಡ್. ಈ ಚೀನಾ ಕರೆನ್ಸಿ ಡಾಲರ್ ಮಟ್ಟದಷ್ಟು ಬೆಳೆದಿಲ್ಲ. ಅಫ್ಕೋರ್ಸ್ ಚೀನಾ ಕರೆನ್ಸಿಲಿ ನೀವು ವ್ಯಾಪಾರ ಮಾಡಿದ್ರೆ ಚೀನಾ ಕರೆನ್ಸಿನ ಎಲ್ಲಿ ಯೂಸ್ ಮಾಡ್ತೀರಾ ಮತ್ತೆ? ಅಂದರೆ ಇಡೀ ಗಲ್ಫ್ ದೇಶಗಳು ಚೀನಾ ಮೇಲ್ ಮೆಚ್ಚಿ ಇಡೀ ಕರೆನ್ಸಿ ಸಿಸ್ಟಮ್ನೇ ಚೇಂಜ್ ಮಾಡ್ತೀನಿ ಅಂತ ಗಲ್ಫ್ ಕಂಟ್ರೀಸ್ ಒಪ್ಕೊಳ್ಳುತ್ತಾ? ಅದ್ರ ಬಗ್ಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಇರಾನ್ ಮಾಡ್ತಾ ಇತ್ತು ಚೀನಾ ಕರೆನ್ಸಿ ಜೊತೆ. ಅಫ್ಕೋರ್ಸ್ ರಷ್ಯಾನು ಮಾಡ್ತಾ ಇದೆ. ಯಾಕಂದರೆ ಅವ್ರಿಗೆ ಅದೇ ಕರೆನ್ಸಿ ಇಟ್ಕೊಂಡು ಚೀನಾಯಿಂದ ಪರ್ಚೇಸ್ ಮಾಡೋಕ್ಕೆ, ಆ ಕರೆನ್ಸಿ ಇಟ್ಕೊಂಡಾಗ ನೀವೇನು ಮಾಡ್ತೀರಾ? ಅದನ್ನು ಪರ್ಚೇಸ್ ಮಾಡಬೇಕಲ್ಲ ನೀವು. ಯು ಹ್ಯಾವ್ ಟು ಪರ್ಚೇಸ್ ವಿತ್ ದಟ್ ಕರೆನ್ಸಿ. ಸೊ ಚೀನಾ ಕರೆನ್ಸಿ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಯುರೋಪಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಚೀನಾ ಕರೆನ್ಸಿನ ತಗೋಬೋದು. ಅವಾಗ ತಗೊಂಡಾಗ ಅಲ್ಲಿ ವ್ಯಾಪಾರ ಮಾಡ್ಬೋದು. ಯುರೋಪಲ್ಲಿ ನಮಗೆ ಬೇಡ, ಡಾಲರ್ ಇದ್ರೆ ತಗೋತೀವಿ, ಚೀನಾ ತಗೊಳ್ಳಲ್ಲ ಅಂದರೆ ನಾವು ಚೀನಾ ಕರೆನ್ಸಿ ಇಟ್ಕೊಂಡು ಏನು ಮಾಡೋದು? ಚೈನಾಲೇ ಹೋಗಿ ನಾವು ವ್ಯಾಪಾರ ಮಾಡ್ಕೊಂಬರ್ಬೇಕು. ಹೊತ್ತು ಬೇರೆ ರಾಷ್ಟ್ರಗಳಲ್ಲಿ ಏನು ಮಾಡೋದು? ಈಗ ಇವ್ರದ್ದೇ ತಗೊಳ್ಳಿ, ರೂಬಲ್ಸ್ ಕೊಡ್ತಾರೆ ಇವರು, ಯಾರು ನಮ್ಮ ಆಫ್ರಿಕನ್ಸ್, ರಷ್ಯನ್ಸ್ ಕೊಡೋ ಕರೆನ್ಸಿನ ರಷ್ಯಾ ಅವ್ರ ಜೊತೆ ವ್ಯಾಪಾರ ಮಾಡ್ಬೇಕೆ ಹೊತ್ತು ಆ ರಷ್ಯನ್ ಕರೆನ್ಸಿ ತಗೊಂಡಾಗ ಯಾರ ಜೊತೆ ವ್ಯಾಪಾರ ಮಾಡ್ತೀರಾ? ಈಗ ಭಾರತದವ್ರ ಕರೆನ್ಸಿಲೇ ವ್ಯಾಪಾರ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಭಾರತದ ಕರೆನ್ಸಿ ಯಾವ ದೇಶದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ? ಇಂಗ್ಲೆಂಡ್ಗೆ ಹೋಗಿ ನಾನು 5,000 ರೂಪಾಯಿ ನನ್ನ ದುಡ್ಡಲ್ಲಿ ಕೊಡ್ತೀನಿ ತಗೊಂಡ್ರೆ ತಗೋತಾನ? ಆಗದೇ ಇಲ್ಲ. ಪೌಂಡ್ಸಲ್ಲಿ ಕೊಡು ಅಂತಾನೆ, ಇಲ್ಲ ಯೂರೋಸ್ ಇದ್ರೆ ಕೊಡು ಅಂತಾನೆ, ಇಲ್ಲ ಡಾಲರ್ ಇದ್ರೆ ಕೊಡು ಅಂತಾನೆ. ವೆಲ್ ಅಕ್ಸೆಪ್ಟೆಡ್ ಕರೆನ್ಸೀಸ್ ವರ್ಲ್ಡಲ್ಲಿ ಯಾವುದಿದೆ ಅದನ್ನು ಕೊಡು ಅಂತಾನೆ. ಪ್ರಾಬಬ್ಲಿ ಚೈನಾ ಆ ಮಟ್ಟಕ್ಕೆ ನನಗೆ ಇನ್ನೂ ಬೆಳೆದಿಲ್ಲ ಅಂತ ಅನಿಸುತ್ತೆ. ಸೊ ಬರ್ಬೋದೇನೋ ಮುಂದೊಂದು ದಿವಸ ಚೈನಾ ಕರೆನ್ಸಿನೂ ಸ್ಟ್ರಾಂಗ್ ಆಗ್ಬೋದೇನೋ. ಬಟ್ ಈಗಿನ ಕಂಡೀಷನಲ್ಲಿ ಎಲ್ಲಾನು ಚೈನಾ ಕರೆನ್ಸಿಲಿ ಇಡೀ ಗಲ್ಫ್ ನೇಷನ್ಸ್ ಚೇಂಜ್ ಮಾಡ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ಇರಾನ್ ತಗೋತಾ ಇದ್ರು ಅಂದರೆ ಇರಾನು ಅಷ್ಟೇ ವ್ಯಾಪಾರ ಮಾಡ್ತಾ ಇದ್ರು ಚೈನಾ ಜೊತೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋ ವಸ್ತುಗಳು ಅದು ಇದು ಖರೀದಿಗೆಲ್ಲ ಬೇಕಾಗಿತ್ತು. ಸೊ ಚೈನಾಯಿಂದಾನೇ ಅವ್ರಿಗೆ ಸಪೋರ್ಟ್ ಸಿಗ್ತಿತ್ತು, ಚೈನಾ ಕರೆನ್ಸಿ ಓಡ್ತಾ ಇತ್ತು. ಬೇರೆ ಗಲ್ಫ್ ರಾಷ್ಟ್ರಗಳೆಲ್ಲ ಚೈನಾ ಜೊತೆ ಮಾಡ್ತಾರೆ ಅಂತ ನನಗೆ ಇನ್ನೂ ಅನಿಸಿಲ್ಲ. ಓಕೆ ಸರ್, ಈಗ ಯುದ್ಧಕ್ಕೆ ಬ್ರಿಟನ್ ಎಂಟ್ರಿ ಕೊಟ್ಟಿದೆ. ಈಗ ಮುಂದೆ ಏನಾಗ್ಬೋದು?
ಯುದ್ಧ ಈಗ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ನಾನು ಹೇಳದ್ನಲ್ಲ, ಈ ಗೊರಿಲ್ಲಾ ಯುದ್ಧ ಅಂತೂ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಎಲ್ಲಾ ಇಡೀ ಗನ್ಗಳು ಇಟ್ಕೊಂಡು ಎಲ್ಲ ನಿಂತ್ಕೊಂಡು, ಸಾವಿರಾರು ಕಮಾಂಡೋಗಳು ನಿಂತ್ಕೊಂಡ್ರು, ಒಂದು ಕ್ಯಾಟರ್ ಪಿಲ್ಲರ್ ಇಟ್ಕೊಂಡು ಒಂದು ಕಲ್ಲು ಹೊಡಿ ಅದ್ರಲ್ಲಿ ತಪ್ಸಕ್ ಆಗಲ್ಲ. ಸೊ ಆ ಥರ ಒಂದು ಡ್ರೋನ್ ಎಲ್ಲಿಂದ ಹೊಡಿತಾರೆ, ಏನು ಮಾಡ್ತಾರೆ, ಎಷ್ಟು ನಾಶ ಮಾಡುತ್ತೆ, ಮಾಡ್ತಾನೆ ಇರ್ತಾರೆ ಅವರು. ಸೊ ಇವ್ರು ಎಷ್ಟೇ ಪ್ರೆಷರ್ ಹಾಕಿದ್ರು ಮಾಡ್ತಾನೆ ಇರ್ತಾರೆ. ಅವರು ಒಂದು ಇರುವೆ ಆನೆ ಥರ ಅಂತ ಇಟ್ಕೊಳ್ಳಿ. ಎಷ್ಟೇ ನೀವು ತುಳಿದು ಹಾಕಿದ್ರು ಯಾವುದೋ ಒಂದು ಇರುವೆ ಎಲ್ಲ ಒಂದು ಕಚ್ಚಿರುತ್ತೆ ನಿಮಗೆ. ಸೊ ಆ ಥರ ಅಂತೂ ಅದು ನಡೀತಾನೆ ಇರುತ್ತದು. ಸೊ ಇಟ್ ಈಸ್ ನೆವರ್ ಎಂಡಿಂಗ್ ಸ್ಟೋರಿ ಅಂತ ಹೇಳ್ಬೋದು. ಇನ್ನೇನು ಸರ್ ಯುದ್ಧ ಮುಗಿಯುತ್ತಾ ಇಲ್ವಾ ಅನ್ನೋಂಥದ್ದು ಖಂಡಿತವಾಗಿಯೂ ಯಾರಿಗೂ ಗೊತ್ತಿಲ್ಲ. ನಡೆಯೋದಾದ್ರೆ ಇನ್ನು ಎಷ್ಟು ದಿನಗಳವರೆಗೂ ಇರಬಹುದು ಹೇಳಕ್ಕಾಗಲ್ಲ. ತಿಂಗಳಾನುಗಟ್ಲೆ ನಡೀಬಹುದು, ಇಲ್ಲ ಒಂದು ಮಾತುಕತೆ ಮೂಲಕ ಒಂದು ಎಂಡಿಂಗ್ ತರಬಹುದು ಬೇಗನೆ. ಯಾಕಂದ್ರೆ ಟ್ರಂಪ್ ಎಲೆಕ್ಷನ್ ಇದೆ ನವೆಂಬರಲ್ಲಿ, ಜೊತೆಲಿ ರೇಟಿಂಗ್ ಕಮ್ಮಿ ಆಗ್ತಾ ಇದೆ. ಸೊ ಏನೋ ಒಂದಕ್ಕೆ ಒಪ್ಕೊಂಡು ಸೈಲೆಂಟ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಯಾರ ಕೈಲೂ ಹೇಳಕ್ಕಾಗ್ತಾ ಇಲ್ಲ, ಯಾವಾಗ ನಿಲ್ಲುತ್ತೆ. ಓಕೆ ಸರ್, ಕೊನೆಯದಾಗಿ ಈಗ ಯುದ್ಧ ಇದೇ ರೀತಿ ಕಂಟಿನ್ಯೂ ಆದ್ರೆ ಮತ್ತೆ ಭಾರತಕ್ಕೆ ಏನೆಲ್ಲ ಹೊಡೆತಗಳು ಬೀಳ್ಬೋದು? ನೋಡಿ, ಈಗಾಗಲೇ ಇನ್ಫ್ಲೇಷನ್ ಶುರುವಾಗಿದೆ, ಬಟ್ ಏಪ್ರಿಲ್ ಇಂದ ನಿಮ್ಗೆ ಇನ್ನೂ ಜಾಸ್ತಿ ಅನುಭವಕ್ಕೆ ಬರುತ್ತೆ ಇನ್ಫ್ಲೇಷನ್. ನಾನು ಹೇಳಿದೆ, ಅಗ್ರಿಕಲ್ಚರ್ ಆಗಿರ್ಬೋದು, ಈವನ್ ಮೆಡಿಸಿನ್ಸ್ ಮೇಲೆ, ಇಂಡಸ್ಟ್ರೀಸ್ ಮೇಲೆ ಪ್ರತಿ ಒಂದು ರೇಟ್ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನೆಲ್ಲ ಬರ್ಸೋರು ಯಾರು? ಜನರೇ ಬರ್ಸ್ಬೇಕಾಗುತ್ತೆ. ಸೊ ಆ ಇನ್ಫ್ಲೇಷನ್ ಜಾಸ್ತಿ ಆದರೆ, ಜನನೇ ಬರ್ಸೋಕ್ಕೆ ಶುರುವಾದರೆ ತುಂಬಾ ಒತ್ತಡ ಬಿದ್ದೇ ಬೀಳುತ್ತೆ. ಜೊತೆಲಿ ನಮ್ಮ GDP ಏನು ಅಂದ್ಕೊಂಡಿದ್ದೀವೋ 7.1, ಅದು ಅದ್ರ ಮೇಲೂ ಒಂದು ಎಲ್ಲೋ ಪರಿಣಾಮ ಬಿದ್ದೇ ಬೀಳುತ್ತೆ. ಯಾಕಂದರೆ ಡಾಲರ್ಸು ಜಾಸ್ತಿ ಆಗ್ತಾ ಇದ್ರೆ ಕ್ರೂಡ್ ಆಯಿಲ್ ತಗೊಳಕ್ಕೆ ಎವ್ರಿ $10 ಜಾಸ್ತಿ ಆಯಿತು ಅಂದರೂ 0.5% GDP ಬೀಳುತ್ತೆ. ಸೊ GDP ದೇಶದ ಎಕನಾಮಿ ಮೇಲೂ ಬೀಳುತ್ತೆ, ಜನರ ಮೇಲೂ ಆ ಒಂದು ಹೊರೆ ಬಿದ್ದೆ. ಓಕೆ ಸರ್, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಯುದ್ಧದ ಭಯ ಮತ್ತು ಹೇಗೆ ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದೊಂದು ವಿಶೇಷ ಸಂದರ್ಶನವಾಗಿತ್ತು. ನಿಮ್ಮೆಲ್ಲ ಕನ್ಫ್ಯೂಷನ್ಸ್ಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.